ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಪರ್ವತ, ಕಿಷ್ಕಿಂದೆ ಎರಡೂ ಟೆಂಪಲ್ ವಿಶೇಷವಾಗಿದೆ. ಸೊ ಎಲ್ಲ ಕಡೆ ನಿಮ್ಗೆ ಗೊತ್ತಿರುತ್ತೆ, ರಾಮ ಲಕ್ಷ್ಮಣ ಸೀತೆ ಜೊತೆ ಹನುಮಂತ ಇರ್ತಾನೆ. ಬಟ್ ಈ ಒಂದು ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆ ಜೊತೆ ಸುಗ್ರೀವ ಇದ್ದಾನೆ. ಈಗ ನೋಡಿ ಕಪ್ಪೆ ನೀರಿಗೆ ನೆಗಿತಾ ಇದೆ ಮೇಲಿಂದ. ವ್ಯಾಸಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೊದಲನೇ ವಿಗ್ರಹ. ಈ ಮರಕ್ಕೆ 167 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ವಿಜಯ ವಿಠ್ಠಲ ದೇವಸ್ಥಾನ ಅಂತ ಹೇಳ್ತೀವಿ. ಸೊ ಗರ್ಭಗುಡಿ 14ನೇ ಶತಮಾನ ಕೊನೆಯ ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒರಿಸ್ಸಾ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅವ್ರ ಹೆಸರು ರಾಜ ಗಜಪತಿ ರುದ್ರಪ್ರತಾಪ್ ಅಂತೇಳಿ. ಅವರಿಗೆ 100 ಆನೆಯಷ್ಟು ಬಲ ಇರುತ್ತೆ. ಸೊ ಅಂಥ ರಾಜನನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟು ವಿಜಯ ವಿಠ್ಠಲ ದೇವಸ್ಥಾನ ಅಂತ ಹೇಳ್ತೀವಿ. ಮರಳು ಮಿಶ್ರಿತ ಕಲ್ಲಲ್ಲಿ ಇಷ್ಟು ಒಳ್ಳೆ ಫಿನಿಶಿಂಗ್ ಈ ಟೈಮಲ್ಲಿ ನೋಡ್ತಿದ್ದೀವಿ ಅಂದರೆ ಗ್ರೇಟ್. ಸೊ ಹನುಮಂತ ಏನು ಮಾಡ್ತಾನೆ ಅಂದರೆ ಅಂಜನಾದ್ರಿಂದ ಅಶೋಕವನಕ್ಕೆ ಹೋಗ್ತಾನೆ ಸೀತಾಮಾತೆಯನ್ನು ನೋಡಲಿಕ್ಕೆ. ನಿಮ್ಮ ಎದುರುಗಡೆ ಕಾಣಿಸೋದೆ ಕಮಲ್ ಮಹಲ್, ಲೋಟಸ್ ಮಹಲ್, ಹವಾ ಮಹಲ್ ಅಂತ ಹೇಳ್ತೀವಿ. ಸೊ ಒಂದು ಕಮಲದ ಹೂ ಸೊ ಉಲ್ಟಾ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕಮಲ್ ಮಹಲ್, ಲೋಟಸ್ ಮಹಲ್ ಅಂತ ಹೇಳ್ತೀವಿ. ಸೊ 11 ಸ್ಟೇಬಲ್ ಇದೆ ನೋಡಿ. ಅಂದರೆ ಒಂದೊಂದು ಆನೆನ ಒಂದೊಂದು ದಿವಸ ರೆಡಿ ಮಾಡಿಬಿಟ್ಟು ಈಚೆ ತೆಗೆದು ಅದ್ರ ಮೇಲೆ ಡೆಕೋರೇಟ್ ಮಾಡಿ, ಸೊ ಮೇಲೆ ತಾಯಿ ಭುವನೇಶ್ವರಿ, ಕರ್ನಾಟಕದ ಕುಲದೇವತೆ ಅಧಿದೇವತೆ ಅಂತ ಹೇಳಿದ್ರು. ಸೊ ಅವ್ರನ್ನ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡೋ ಪದ್ಧತಿ ಇರುತ್ತೆ. ಆ್ಯಕ್ಚುಲಿ ಹೊಟ್ಟೆ ಇನ್ನು ಮುಂದೆ 3 ಅಡಿ ಇರುತ್ತೆ. ಬಹುಮನ್ ಸುಲ್ತಾನರು ದಾಳಿ ಮಾಡಿದಾಗ ಹೊಟ್ಟೆ ಹೊಡೆದಾಕಿದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಶ್ರೀರಂಗಂ ಗೆಲ್ಲಿಗೆ. ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ. ಮಂಟಪ ಇದೆ, ಗೆಜ್ಜಲ ಮಂಟಪ ಅನ್ನೋದು. ಅದು ಆ್ಯಕ್ಚುಲಿ ಲೋಕಲ್ ನೇಮ್. ಅದಕ್ಕೆ ಮೂಲ ಹೆಸರು ಬಂದ್ಬಿಟ್ಟು ಪರಾಂಕುಶ ಮಂಟಪ ಅಂತ ಹೇಳ್ತಾರೆ. ಎಸ್, ಪರಾಂಕುಶ ಅನ್ನೋದು ಒಂದು ಸಂಸ್ಕೃತ ಪದ. ಅದರ ಅರ್ಥ ಉತ್ಸವ ಮೂರ್ತಿಗಳು ತಂದು ಅಲ್ಲಿ ಇಡ್ತಾ ಇದ್ರು. ಅದು ಯಾವಾಗ ಅಂತಂದರೆ ಹಬ್ಬ ಹರಿದಿನಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ದೇವಸ್ಥಾನದಿಂದ ಪಲ್ಲಕ್ಕಿಲಿ ಉತ್ಸವ ಮೂರ್ತಿ ಇಟ್ಬಿಟ್ಟು ಮೆರವಣಿಗೆ ಮುಖಾಂತರ ತಂದು ಅಲ್ಲಿ ಇಡ್ತಾ ಇದ್ರು. ಪಬ್ಲಿಕ್ ನೋಡಲಿಕ್ಕೆ, ಸಾರ್ವಜನಿಕರು ದರ್ಶನ ಮಾಡಲಿಕ್ಕೆ ಈ ಒಂದು ಸಿಸ್ಟಮ್ ಮಾಡ್ಕೊಂಡಿರ್ತಾರೆ. ಅದು ಲೋಕಲಲ್ಲಿ ಗೆಜ್ಜಲ ಮಂಟಪ ಅಂತೇಳಿ ಡಿಪಾರ್ಟ್ಮೆಂಟ್ ಹೆಸರಿಟ್ಟಿರ್ತಾರೆ. ವೆರಿ ನೈಸ್. ಗೆಜ್ಜಲ ಅನ್ನೋದು ಈ ಬಾಳೆ ಕಂಬ ಬೆಳೀತಿರಲ್ಲ ಮೇಡಮ್, ಅಕ್ಕಪಕ್ಕ ಎಲ್ಲ ಇದು ಬಂದಿರುತ್ತೆ ಬೇಯಿಸೋದು, ಅದನ್ನು ಕಳೆದ ಅಲ್ಲಿ ಹಾಕ್ತಾಯಿದ್ರು ಮುಂಚೆ. ಅದಕ್ಕೆ ಗೆಜ್ಜಲ ಮಂಟಪ ಅಂತೇಳಿ. ಗೂಗಲಲ್ಲಿ ಹಾಕಿ ಕರೆಕ್ಟ್ ಅಲ್ಲಿಗೆ ಕರ್ಕೊಂಬರುತ್ತೆ. ವಿಠ್ಠಲ ಟೆಂಪಲ್ ಅಂತ ನೀವು ಗೂಗಲಲ್ಲಿ ಹಾಕಿದರೆ ಅರ್ಧಕ್ಕೆ ಬಂದು ನಿಲ್ಲಿಸುತ್ತೆ. ಸೊ ನಾವು ಹೋಗ್ತಿದ್ದಲ್ಲ ಈ ಗಾಡೀಲಿ, ಇದೊಂದು ಬಜಾರ್ ಆಗಿರುತ್ತೆ. ಇದು ಬಜಾರ್. ಇದು ಬಜಾರು. ಇದು ಅದಕ್ಕೆ ಅಲ್ಲಿ ಅರ್ಧಂಬರ್ಧ ಕಟ್ಟಿ ಬಿದ್ದಿರೋ ವಿಜಯ ವಿಠ್ಠಲ ಬಜಾರ್ ಅಂತೇಳಿ. ಈ ಒಂದು ಬಜಾರ್ದಲ್ಲಿ ಬರೀ ಕುದುರೆಗಳ ವ್ಯಾಪಾರ ಮಾರಾಟ ಮಾಡ್ತಾ ಇದ್ರು. ಲೆಫ್ಟಲ್ಲಿ ಕಾಣಿಸಿದೆ ಕುದುರೆ ಗೊಂಬೆ ಮಂಟಪ ಅಂತೇಳಿ. ಅದು ಡಿಪಾರ್ಟ್ಮೆಂಟ್ ಅವರು ಕುದುರೆ ಗೊಂಬೆ ಚಿತ್ರ ಇರೋದಕ್ಕೆ ಲೋಕಲಲ್ಲಿ ಕುದುರೆ ಗೊಂಬೆ ಮಂಟಪ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಕುದುರೆ ಗೊಂಬೆ ಮಂಟಪ ಅಲ್ಲ, ವಿಷ್ಣುವಿನ ದೇವಾಲಯ ಆಗಿರುತ್ತೆ. ಸೊ ರೈಟಲ್ಲಿ ಕಾಣಿಸಿದೆ ಪುಷ್ಕರಣಿ, ತೆಪ್ಪೋತ್ಸವ ಮಾಡಲಿಕ್ಕೆ. ಸೊ ಪಿಲ್ಲರ್ಸ್ ಎಲ್ಲ ಕಾಣುತ್ತಲ್ಲ ಲೆಫ್ಟ್ ರೈಟು, ಎಲ್ಲ ಅಂಗಡಿ ಮಳಿಗೆಗಳು, ಶಾಪಿಂಗ್ ಕಾಂಪ್ಲೆಕ್ಸ್ ಈ ಥರ ಇಷ್ಟೊಂದಿತ್ತ ಸರ್ ಅವಾಗ. ಒಂದೊಂದು ಬಜಾರಲ್ಲಿ ಬೇರೆ ಬೇರೆ ರೀತಿ ವ್ಯಾಪಾರಗಳು ಮಾರಾಟ ಮಾಡ್ತಾ ಇದ್ರು. ಎಷ್ಟು ವೈಭವಯುತ ಆಗಿತ್ತು. ಗತ ವೈಭವ ಅನ್ನೋದು ಇನ್ನೂ ಕಡಿಮೆ. ಗತ ವೈಭವ ಅಷ್ಟು ರಿಚೆಸ್ಟ್ ವರ್ಡ್ ಇನ್ ದ ಸಿಟಿ ಇನ್ ಹಂಪಿ. ವರ್ಡಲ್ಲೇ ದೊಡ್ಡ ಸಾಮ್ರಾಜ್ಯ ಅದು ಅಂಜನಾದ್ರಿ ಪರ್ವತ. ಎಲ್ಲೋದ್ರೂ ಅಂಜನಾದ್ರಿ ಬೆಟ್ಟ ಮಾತ್ರ ಕಾಣಿಸುತ್ತೆ ನೋಡಿ ನಮಗೆ. ಅಲ್ಲಿ ದೂರದಿಂದ ಕಾಣಿಸುತ್ತೆ, ಇಲ್ಲಿ ಹತ್ತಿರದಿಂದ ಕಾಣಿಸುತ್ತೆ ನೋಡಿ. ಸರ್ ಇದು ಅಕ್ಕಪಕ್ಕ ಕಂಬಗಳಿದಾವಲ್ಲ, ಇದ್ರ ಮೇಲೇನು ಶೆಲ್ಟರ್ ಇತ್ತು, ಬಿದ್ದಿದೆ, ಎಲ್ಲ ಬಿದ್ದೋಗಿದೆ. ಅಲ್ಲಿ ಮುಂದೆ ಕಾಣಿಸುತ್ತೆ ನೋಡಿ, ಆ ಕಡೆ ಅಲ್ಲಿ ಡಬಲ್ ಸ್ಟೋರ್. ಸೊ ಇದು ಹತ್ತಲಿಕ್ಕೆ ಮೆಟ್ಲುಗಳು ಹಾಕಿದೆ ನೋಡಿ, ರಿನೋವೇಷನ್ ಮಾಡಿದ್ದಾರೆ. ಇಲ್ಲಿ ಬಾವಿ ಕಾಣುತ್ತೆ ನೋಡಿ, ಇದರಲ್ಲಿ ಬಂದು ಕಾಲು ತೊಳೆದ್ಬಿಟ್ಟು ಸೊ ಅಲ್ಲಿ ಒಂದು 10-15 ನಿಮಿಷ ಕೂತ್ಕೊಂಡು ಸೊ ಒಳಗಡೆ ಹೋಗಲಿಕ್ಕೆ ಒಂದು ಪದ್ಧತಿ ಮಾಡ್ಕೊಂಡಿರ್ತದೆ. ಬಟ್ ಇದು ಬಾವಿ ನೀರಿಲ್ಲ, ಈಗ ಚೌಕಾಕಾರದಿದೆ ನೋಡಿ. ಅಲ್ಲ ಎಷ್ಟು ಸೈಂಟಿಫಿಕ್ ಆಗಿ, ಎಷ್ಟು ಸಂಪ್ರದಾಯಬದ್ಧವಾಗಿ. ಸೊ ಎದುರುಗಡೆ ಕಾಣಿಸಿದೆ ಓಲ್ಡ್ ಶಿವ ಟೆಂಪಲ್ ಅಂತೇಳಿ. ಸೊ ಒಳಗಡೆ ಮೂರ್ತಿ ಇಲ್ಲ. ಸೊ ಇದು ಒಂದು ಮಾರ್ಕೆಟ್ ಎಲ್ ಶೇಪಲ್ಲಿದೆ ನೋಡಿ, ಇಂಗ್ಲೀಷ್ ಎಲ್ ಬರುತ್ತಲ್ಲ, ಎಲ್ ಫಾರ್ ಲರ್ನಿಂಗ್. ಎಸ್, ಆ ಶೇಪಲ್ಲಿದೆ. ಇವೆಲ್ಲ ನಮಗೆ ಕಾಣಿಸ್ತಿರೋದು ಎಷ್ಟು, ಇನ್ನೆಷ್ಟಿತ್ತೋ ಏನೋ.
ಗತ ಹೋಗಿ ಮೇಡಮ್ ಹೇಳಿದ್ರಲ್ಲ. ಸೊ ಇದು ಬೆಳೆಗಳನ್ನೆಲ್ಲ ಗೋಪುರ ಕೆಳಗಡೆ ಬೇಸ್ಮೆಂಟ್ ಮಾತ್ರ ಕಲ್ಲಾಗಿರುತ್ತೆ, ಮೇಲೆ ಇಟ್ಟಿಗೆ ಗಾರಿಯಿಂದ ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಅವೆಲ್ಲ ಉಬ್ಬು ಶಿಲ್ಪಿಗಳು ಅವೆಲ್ಲ. ಸೊ ಅದು ಪುರಾತನದ ಇರ್ತಕ್ಕಂಥ ಒಂದು ಬಣ್ಣ, ಕಲರ್ಸ್. ಇದು ರಾಜ ಮಹಾರಾಜರು ಬರೋ ಕಾಲಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಒಂದು ಸ್ವಾಗತ ಕಣ್ಣಿಕೆದು. ಸೊ ಇವ್ರದ್ದು ಹೇರ್ ಸ್ಟೈಲು ನೆಕ್ಲಿಸ್ ಚೇಂಜ್ ಇದೆ, ಅವ್ರ ಹೇರ್ ಸ್ಟೈಲು ನೆಕ್ಲಿಸ್ ಚೇಂಜ್ ಇದೆ ನೋಡಿ. ಸೊ ಇದು ಕೇರಳ ಹೇರ್ ಸ್ಟೈಲು, ಅದು ತಮಿಳ್ನಾಡು ಹೇರ್ ಸ್ಟೈಲು. ಇಲ್ಲಿ ನೋಡಿ ಬೆಳಗ್ಗೆ ನೋಡಿದಲ್ಲ ವಿರೂಪಾಕ್ಷ ಮಂದಿರದಲ್ಲಿ ದೀರ್ಘದಂಡ ನಮಸ್ಕಾರ, ಮೊದಲು ಬ್ರಹ್ಮಚಾರಿ ಮತ್ತು ಗಂಡ ಹೆಂಡತಿ ಮಗು, ಇದು ದೀರ್ಘದಂಡ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಸೂರ್ಯ ನಮಸ್ಕಾರ ಅಂತೇಳಿ. ಈ ದೇವಸ್ಥಾನಕ್ಕೆ ವಿಜಯ ವಿಠ್ಠಲ ದೇವಸ್ಥಾನ ಅಂತ ಹೇಳ್ತೀವಿ. ಸೊ ಗರ್ಭಗುಡಿ 14ನೇ ಶತಮಾನ ಕೊನೆಯ ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ತದನಂತರ 1525 ಅಂದರೆ 1525 ಕೃಷ್ಣದೇವರಾಯ ಸೊ ಗರ್ಭಗುಡಿ ಮುಂಭಾಗದಿಂದ ಸೊ ಈ ಟೋಟಲ್ ಕಾಂಪ್ಲೆಕ್ಸ್ನೆಲ್ಲ ಜೀರ್ಣೋದ್ಧಾರ ಮಾಡ್ತಾನೆ. ಸೊ ಈ ಒಂದು ವಿಠ್ಠಲ ಟೆಂಪಲ್ ನಿರ್ಮಾಣ ಆಗಿರೋದು 1525 ಕೃಷ್ಣದೇವರಾಯರು ಒರಿಸ್ಸಾ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅವ್ರ ಹೆಸರು ರಾಜ ಗಜಪತಿ ರುದ್ರಪ್ರತಾಪ್ ಅಂತೇಳಿ. ಅವರಿಗೆ 100 ಆನೆಯಷ್ಟು ಬಲ ಇರುತ್ತೆ. ಸೊ ಅಂಥ ರಾಜನನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟು ಸೊ ವಾಪಸ್ ಒರಿಸ್ಸೆಯಿಂದ ಕರ್ನಾಟಕಕ್ಕೆ ಬರೋ ಕಾಲಕ್ಕೆ ಮಧ್ಯದಲ್ಲಿ ಮಹಾರಾಷ್ಟ್ರ ಸ್ಟೇಟ್ ನೋಡ್ತಾನೆ. ಅಲ್ಲಿರ್ತಕ್ಕಂಥ ಪಂಡ್ರಾಪುರ ಸೊ ವಿಠ್ಠಲ ಮತ್ತು ರುಕ್ಮಿಣಿಯ ಮೂರ್ತಿಗಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಪೂಜೆ ಮಾಡಿಸಿ ನೋಡ್ತಾನೆ, ಇನ್ಸ್ಪೈರ್ ಆಗ್ತಾನೆ, ಭಕ್ತಿ ಜಾಸ್ತಿ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಹಂಪೆಗೆ ಬಂದು ಸೊ ಅದೇ ಥರದ ಮೂರ್ತಿಗಳನ್ನ ವಿಠ್ಠಲ ಮತ್ತು ರುಕ್ಮಿಣಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾನೆ, ರೆಡಿ ಮಾಡಿಸಿ. ಅದಕ್ಕೋಸ್ಕರ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಯಾಗಿರೋದಕ್ಕೆ ವಿಠ್ಠಲ ಮತ್ತು ರುಕ್ಮಿಣಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿಜಯ ವಿಠ್ಠಲ ದೇವಸ್ಥಾನ ಅಂತ ಹೇಳ್ತೀವಿ. ವಿಜಯ ವಿಠ್ಠಲ ದೇವಸ್ಥಾನ ನಿಮಗೆಲ್ಲ ಗೊತ್ತಿರುತ್ತೆ, ಹಂಪಿನಲ್ಲಿ ಕಲ್ಲಲ್ಲಿ ಸಂಗೀತ ಬರುತ್ತೆ ಅಂತೇಳಿ, ಅದು ಇದೇ ಮಂಟಪ, ಮ್ಯೂಸಿಕಲ್ ಪಿಲ್ಲರ್ಸ್. ಸೊ ಅದು ನಮ್ಮ ಆಡು ಭಾಷೆಯಲ್ಲಿ ಒಂದು ಕಂಬದಲ್ಲಿ 16 ಕಂಬ ಅಂತ ಹೇಳ್ತೀವಿ. ಸೊ ಒಂದು ಕಂಬಕ್ಕೆ ಉಪ ಪಿಲ್ಲರ್ 8 ಇರುತ್ತೆ, 10 ಇರುತ್ತೆ, 12 ಇರುತ್ತೆ, 14, 16 ಈ ಥರ ಇರುತ್ತೆ. ಸೊ ನಾವು ಸ್ವರ ಮಂಟಪಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಇಲ್ಲಿ ಇಡೀ ಇಂಡಿಯಾದ ಐಕಾನ್ ಅಂತ ಅಲ್ಲ, ಇಡೀ ವಿಶ್ವದ ಐಕಾನ್ ಅಂತಂದ್ರೆ ಈ ವಿಠ್ಠಲ ಮಂದಿರದಲ್ಲಿರುವಂತ ಈ ಕಲ್ಲಿನ ರಥ. ಸೊ ಈ ರಥದ ಕೆತ್ತನೆಯನ್ನ, ಈ ಶಿಲ್ಪಕಲೆಯನ್ನ ಒಂದ್ ಸ್ವಲ್ಪ ವಿವರಿಸೋದಾದ್ರೆ, ಮತ್ತೆ ಇದ್ರ ಹಿಸ್ಟ್ರಿ ಅಂದ್ರೆ ಕೃಷ್ಣದೇವರಾಯರು ಅಲ್ಲಿಂದ ಹೋಗಿ ಬಂದ ನಂತರ ಇದನ್ನ ನಿರ್ಮಿಸಿದ್ರು, ಓಕೆ, ಬಟ್ ಇದೇನ್ ಹೇಳುತ್ತೆ ಸರ್ ನಮ್ಗೆ? ಸೊ ಇದೇನು ಏನು ಹೇಳುತ್ತೆ ಅಂತಂದ್ರೆ, ಇದು ಆಕ್ಚುಲಿ ಗರುಡ ಮಂಟಪ ಅಂತ ಹೇಳ್ತೀವಿ. ಆಕ್ಚುಲಿ ಶಿವನಿಗೆ ಬಂದ್ಬಿಟ್ಟು ನಂದಿ ಇರ್ತಾನೆ, ಸೊ ವಿಷ್ಣು ಬಂದ್ಬಿಟ್ಟು ಗರುಡ ಇರುತ್ತೆ, ಒಳಭಾಗದಲ್ಲಿ ಗರುಡ ಇದ್ದಾನೆ, ಅದಕ್ಕೋಸ್ಕರ ಗರುಡ ಮಂಟಪ ಅಂತ ಹೇಳ್ತೀವಿ. ಆಕ್ಚುಲಿ ಇದು ಯಾರು ಎಳಿತಾ ಇರಲಿಲ್ಲ ಮೇಡಮ್, ಇದು ಡೆಮೋ ಪೀಸ್, ವಾಸ್ತುಗೋಸ್ಕರ ಮಾಡಿಸ್ತಕ್ಕಂಥದ್ದು. ಇದು ವಾಸ್ತುಗೋಸ್ಕರ. ಯಾಕಂದ್ರೆ ಇಲ್ಲಿ ನೋಡಿ, ಮುಂಚೆ ಒಂದು ಇಂದಿನ ಗಾಲಿಯನ್ನು ರೊಟೇಟ್ ಮಾಡ್ತಾ ಇದ್ರು, ಅದು ಸಾಕ್ಷಿ ಆಗುತ್ತೆ ನಮಗೆ. ಅಂದ್ರೆ ಅದು ವಿಶೇಷವಾದ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಸೊ ರಾಜನ ಜನ್ಮದಿವಸ, ರಾಣಿಯ ಜನ್ಮದಿವಸ, ಅವರ ಮದುವೆ ವಾರ್ಷಿಕೋತ್ಸವ ದಿನದಂದು ಖುಷಿ ಆದಾಗ ಒಂದು 5 ರಿಂದ 6 ಜನ ನಿಂತ್ಕೊಂಡು ತಿರುಗಿಸ್ತಾ ಇದ್ರು. ಅಂದರೆ ನಾವು ಒಂದು ರಥ ಇಳಿತೀವಂತ ಒಂದು ಮನೋಭಾವನೆ ಫೀಲ್ ಬರ್ತಾ ಇತ್ತು ಅವ್ರಿಗೆಲ್ಲ. ಸೊ ಆ್ಯಕ್ಚುಲಿ ಗರ್ಭಗುಡಿ ಒಳಭಾಗದಲ್ಲಿ ವಿಠ್ಠಲ ಮತ್ತು ರುಕ್ಮಿಣಿ ಮೂರ್ತಿ ಇಲ್ಲ, ಹೊಡೆದಾಕಿದ್ದಾರೆ, ಪೀಠಗಳು ಮಾತ್ರ ಇದೆ. ಮೂರ್ತಿ ಇತ್ತು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಇದೆ ನೋಡಿ. ಮೇಲ್ಭಾಗದಲ್ಲಿ ಒಂದು ಐಡಲ್ ಕಾಣುತ್ತಲ್ಲ, ಇದು ಈ ರುಕ್ಮಿಣಿಯ ಮೂರ್ತಿ ಆಗಿರುತ್ತೆ. ಸೊಂಟವನ್ನು ಬಳಸಿ ನಿಂತಿದ್ದಾರಲ್ಲ, ಅವರು ರುಕ್ಮಿಣಿ ಆಗಿರ್ತಾರೆ. ಸೊ ಈ ಭಾಗದಲ್ಲಿ ರುಕ್ಮಿಣಿ ಇದ್ದಾಳೆ. ಸೊ ಆ ಭಾಗದಲ್ಲಿ ಪಾಂಡುರಂಗ ವಿಠಲ ನಿಂತಿದ್ದಾನೆ. ಸೊ ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತಿರುತ್ತಲ್ಲ, ಪಂಡ್ರಾಪುರ ವಿಠಲ ಅಂತ ಹೇಳ್ತೀವಲ್ಲ ಹಂಗೆ. ಸೊ ಎಲ್ಲ ರಥದ ಮುಂದೆ ಆನೆ ಇರಲ್ಲ ಮೇಡಮ್, ಕುದುರೆ ಇರುತ್ತೆ. ಕುದುರೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ. ಕುದುರೆ ಇತ್ತು, ಸೊ ಹೊಡೆದಾಕಿದರೆ ಹಿಂದಿನ ಕಾಲು ಮತ್ತು ಬಲಗಾಲು ಕಾಣಿಸುತ್ತೆ, ಬನ್ನಿ ತೋರಿಸ್ತೀನಿ. ಸೊ ಈ ಒಂದು ರಥಕ್ಕೆ ಮೇಲೆ ಎತ್ತಲಿಕ್ಕೆ ಏಣಿ ಕೂಡ ಇದೆ. ಎಸ್, ಒಂದೇ ಕಲ್ಲು ಮೇಡಮ್, ಸಿಂಗಲ್ ಸ್ಟೋನ್ ನೋಡಿ ಏಣಿ ಮಾಡಿದರೆ. ರಥದ ಒಳಭಾಗದಲ್ಲಿ ನೋಡಿ ಮಾನವ ರೂಪದಲ್ಲಿ ಇರ್ತಕ್ಕಂಥ ಗರುಡ ನಿಂತಿದ್ದಾನೆ, ಕೈ ಮುಗಿದು ನಿಂತಿದೆ ನೋಡಿ, ಕಾಣಿಸುತ್ತಾ? ಗರುಡ. ಸೊ 2 ರೆಕ್ಕೆ ಇದೆ, ಲೆಫ್ಟ್ ರೈಟ್, ಕೈ ಮುಗಿದು ನಿಂತಿದ್ದಾನೆ, ಮೇಲೆ ನಾಮ ಇದೆ ನೋಡಿ. ಅದಕ್ಕೋಸ್ಕರ ಇದು ಗರುಡ ಮಂಟಪ ಅಂತೇಳಿ ಹೇಳ್ತೀವಿ ಮೇಡಮ್. ವಾಸ್ತುಗೋಸ್ಕರ ಮಾಡಿರೋದು, ಡೆಮೋ ಪೀಸ್, ಜಸ್ಟ್ ಲೈಕ್. ಕುದುರೆ ಹಿಂದಿನ ಕಾಲು ಮತ್ತು ಬಾಲ ಕಾಣಿಸುತ್ತೆ ನೋಡಿ ಅಲ್ಲಿ, ಆ ಮೂಲೆಯಲ್ಲಿ ಕುದುರೆ ಇತ್ತು ಅನ್ನೋದಕ್ಕೆ ಅದು ಸಾಕ್ಷಿ ಆಗುತ್ತೆ. ಇದು ಡಿಪಾರ್ಟ್ಮೆಂಟ್ ಅವರು 1984ರಲ್ಲಿ ಬೇರೆ ಕಡೆ ಇರ್ತಕ್ಕಂಥ ಆನೆಗಳನ್ನ ತಂದಿಟ್ಟಿದ್ದಾರೆ ಫೋಟೋಗ್ರಾಫಿಗೋಸ್ಕರ. ಇಲ್ಲಿ ಕುದುರೆ ಇತ್ತು ಮೇಡಮ್, ಹೊಡೆದಾಕಿದ್ದಾರೆ. ಸೊ ಮೇಲ್ಭಾಗದಲ್ಲಿ ನೋಡಿ ಪಾಂಡುರಂಗ ವಿಠ್ಠಲ ಕಾಣ್ತಾನೆ, ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿರ್ತಲ್ಲ, ಅವರು ಪಾಂಡುರಂಗ ವಿಠ್ಠಲ. ಇಲ್ಲಿ ನೋಡಿ ಪಾಂಡುರಂಗ ವಿಠ್ಠಲ. ಸೊ ಇಲ್ಲಿ ಫ್ಲವರ್ ಎಲ್ಲ ಕಾಣುತ್ತೆ ನೋಡಿ, ಫ್ಲವರು ಮತ್ತು ಬಳ್ಳಿ ಕಾಣುತ್ತಲ್ಲ, ಅದ್ರ ಮೇಲೆ ಪಿಂಕ್ ಮತ್ತು ಯೆಲ್ಲೋ ಬಣ್ಣ ಕಾಣಿಸುತ್ತೆ ನೋಡಿ. ಅದು 600-700 ವರ್ಷಗಳಿಂದ ಮಾಡಿರ್ತಕ್ಕಂಥ ಪೇಂಟಿಂಗ್, ಹರ್ಬಲ್ ಪೇಂಟಿಂಗ್ ಅಂತ ಹೇಳ್ತೀವಿ. ಮರದ ಎಲೆ ಬರುತ್ತಲ್ಲ, ಅದನ್ನು ಅರ್ದ್ಬಿಟ್ಟು ಮಾಡಿರ್ತಕ್ಕಂಥ ಪೇಂಟಿಂಗು. ಈ ಥರ ಪೇಂಟಿಂಗ್ ರಥದ ಸುತ್ತಲೇ ಇರುತ್ತೆ. ಸನ್ಲೈಟ್ ಬಿದ್ದಾಗ, ಮಳೆ ನೀರು ಬಿದ್ದಾಗ ಎಲ್ಲ ಶೇಡ್ ಅಳಿಸೋಗಿದೆ. ಇಲ್ಲಿದೆ ನೋಡಿ ಕೆಳಗಡೆ, ಇಲ್ಲಿ ಮಳೆ ನೀರು ಬೀಳಲ್ಲ ಮತ್ತು
ಸೊ ಸನ್ಲೈಟ್ ಬೀಳಲ್ಲ. ಇವನು ಪರ್ಷಿಯನ್ ರಾಯಭಾರಿ, ರಥ ಹೊತ್ಕೊಂಡು ನಿಂತ್ಕೊಂಡಿದ್ದಾನೆ, ಆ ಒಂದು ಶೈಲಿಲಿ ಕೆತ್ತನೆ ಮಾಡಿರ್ತಾರೆ. ಅದ್ಯಾಕೆ ಪರ್ಷಿಯನ್ ರಾಯಭಾರಿ ಅಂದ್ರೆ ವಿಸಿಟರ್ಸ್ ಅಲ್ಲ, ರಾಯಭಾರಲ್ಲ, ಅವ್ರನ್ನ ಹಾಕಿದ್ದಾರೆ ಇಲ್ಲಿ. ಅವ್ರ ವೇಷಭೂಷಣ ನೋಡಿದ್ರೆ ಗೊತ್ತಾಗುತ್ತೆ. ಇದು ಡಿಸ್ಕ್ ಬ್ರೇಕ್ ಮೇಡಮ್. ಇದು ಅಂದ್ರೆ ಇಲ್ಲಿ ಆ ಕಲರ್ಸ್ ಇದೆ ಇದೆ ಮೇಡಮ್, ಇಲ್ಲಿ ಕಾಣಿಸುತ್ತೆ ನೋಡಿ. ಯಾಕಂದ್ರೆ ಸನ್ಲೈಟ್ ಬೀಳಲ್ಲ, ನೀರು ಬೀಳಲ್ಲ, ಸೇಫ್ ಇದೆ. ಬಟ್ ಅಲ್ಲಿ ನೀವು ಸನ್ಲೈಟ್ ಬೀಳುತ್ತೆ, ನೀರು ಬೀಳುತ್ತೆ. ಸೊ ಹಾಗಾಗಿ ಅಲ್ಲಿ ಹಳಸೋಗಿದೆ, ಇಲ್ಲಿ ಮಾತ್ರ ಕ್ಲೀನ್ ಆಗಿ ಕಾಣುತ್ತೆ. ಇದು ಡಿಸ್ಕ್ ಬ್ರೇಕ್ ಮೇಡಮ್, ಟ್ರೈನಿಗೆ ಇರುತ್ತಲ್ಲ ಆ ಥರ ಮಾಡಿದೆ ನೋಡಿ, ಡಿಸ್ಕ್ ಬ್ರೇಕ್. ಸೊ ಮಧ್ಯದಲ್ಲಿ ಬಿರುಕು ಬಿಟ್ಟಿದ್ದಲ್ಲ, ಇದು ಬಿರುಕು ಬಿಟ್ಟಿಲ್ಲ ಮೇಡಮ್. ಇದು ಒಂದೇ ಕಲ್ಲಿಂದ ಮಾಡತಕ್ಕಂಥ ರಥ ಅಲ್ಲ, ಬೇರೆ ಬೇರೆ ಕಲ್ಲಿಂದ ಮಾಡತಕ್ಕಂಥದ್ದು. ಸೊ ರೆಡಿ ಮಾಡಿಬಿಟ್ಟು ಒಳಗಡೆ ತಿಳಿದ ಕಚ್ಗಳತ್ತಲ್ಲ, ಇಂಟರ್ಲಾಕ್ ಸಿಸ್ಟಮ್, ಆ ಒಂದು ಶೈಲಿಯಲ್ಲಿ ನಿರ್ಮಾಣ ಮಾಡತಕ್ಕಂಥ ರಥ. ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಒಂದು ಕುದುರೆಗೆ ಎಷ್ಟು ವರ್ಷ ಇದೆ ಅಂತೇಳಿ ಕಂಡುಹಿಡಬೇಕು. ಸೊ ಅದು ಯಾವ ರೀತಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಹಳ್ಳಿಗಳೆಲ್ಲ ದನಗಳು ವ್ಯಾಪಾರ ಮಾಡ್ತಾರೆ. ಸೊ ದನದ ಬಾಯಿ ತೆಗೆದ್ಬಿಟ್ಟು ಅಲ್ಲನ್ನು ಎಣಿಸ್ತಾರೆ. ಎಣಿಸಿದಾಗ ಅದಕ್ಕೆ ಇಷ್ಟು ವರ್ಷದಂತ ಗೊತ್ತಾಗುತ್ತೆ. ಅದೇ ರೀತಿ ನೋಡಿ ಇಲ್ಲಿ, ಸೊ ಕುದುರೆ ಬಾಯಿ ತೆಗೆದ್ಬಿಟ್ಟು ಅಲ್ಲಿ ಎಣಿಸ್ತಿದ್ರೆ. ಆಗಿನ ಕಾಲದಲ್ಲಿ ಎಸ್. ಇವ್ರು ಯಾರು ಗೊತ್ತಾ ಮೇಡಮ್, ಇವರು ಕೃಷ್ಣದೇವ್ರನ್ನ ಸಾಕು ತಂದೆಯಾಗಿರ್ತಾರೆ. ತಿಮ್ಮರಸ ಅಂತೇಳಿ ಅರಸರ ಆಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಅವರು. ಇವರೊಂದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಕುದುರೆ ಎಲ್ಲಿಂದ ತರ್ತಾ ಇದ್ರು ಅನ್ನೋದಕ್ಕೆ ಡ್ರೆಸ್ ಅನ್ಸಿದೆ ನೋಡಿ. ಈ ಕಡೆ ಬನ್ನಿ ಸ್ವಲ್ಪ. ಫಸ್ಟ್ ನೋಡಿ, ಚೈನೀಸ್. ಓಕೆ, ಇಲ್ಲಿ ಫಸ್ಟ್ ಒಂದು ಚೈನೀಸ್, ಲಾಂಗ್ ಫ್ರಾಕ್ ಇದೆ, ಕೈಯಲ್ಲಿ ಬೆತ್ತಿದೆ, ದೊಡ್ಡ ಮೂಗು, ಮೀಸೆ ಗಡ್ಡ, ಮೇಲೆ ಮುಸ್ಲಿಂ ಟೋಪಿ. ಸೆಕೆಂಡ್ ನೋಡಿ ಫ್ರೆಂಚು, ಮೇಲೆ ರೌಂಡ್ ಆದ ಟೋಪಿ ಇದೆ, ಚೂಪಾದ ಗಡ್ಡೆ ನೋಡಿ, ಮುನುಚಾದ ಗಡ್ಡೆ ಅಂತ ಹೇಳ್ತೀವಿ. ವಿರಾಟ್ ಕೊಹ್ಲಿ ಬಿಟ್ಟಿದ್ದಲ್ಲ ಆ ಥರ ಗಡ್ಡೆ ಬಿಟ್ಟಿದ್ದಾರೆ. ನಮ್ಮ ಸುದೀಪ್ ಸರ್ ಬಿಟ್ಟಿದ್ದಾರಲ್ಲ ಪ್ರೆಸೆಂಟ್ ಹಂಗೆ. ಸೊ ಬರ್ಮೋಡ ನೋಡಿ ಮೇಡಮ್, ಬರ್ಮೋಡ ತೋರಿಸಿರಿ, ಚಡ್ಡಿ ಇದೆ. ಚೈನೀಸು, ಫ್ರೆಂಚು, ಡಚ್ಚು, ಮಂಗೋಲಿಯನ್ಸ್ ಅಲ್ಲಿಂದ ಕುದುರೆಗಳು ತರ್ತಾ ಇದ್ರು ವ್ಯಾಪಾರ ಮಾರಾಟ ಮಾಡಲಿಕ್ಕೆ. ಸೊ ಮೇಲೆ ಕಾರಿಸಿರುವ ಉದ್ದೇಶ ಏನಂತಂದರೆ ಈ ಕುದುರೆಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಕೆಪಾಸಿಟಿ ಇದೆ ಅಂತೇಳಿ ಟೆಸ್ಟ್ ಮಾಡ್ತಾರೆ. ಸೊ ತದನಂತರ ಬಂದ್ಬಿಟ್ಟು ಇಲ್ಲಿ ಮೊಣಕಾಲು ಟೆಸ್ಟ್ ಮಾಡ್ತಾರೆ. ಇಲ್ಲಿ ಮೊಣಕಾಲನ್ನು ಬೆಂಡ್ ಮಾಡಿಬಿಟ್ಟು ಪಾದನ ಚೆಕ್ ಮಾಡ್ತಾರೆ. ಹೌ ಹೆಲ್ದಿ ಇಟ್ ಈಸ್ ಅಂತೇಳಿ, ಎಷ್ಟು ಮಟ್ಟಿಗೆ ಓಡಬಲ್ದು ಅಂತಂತೇಳಿ ಈ ರೀತಿ ಎಲ್ಲ ಟೆಸ್ಟ್ ಮಾಡಿ ಆ ಒಂದು ಕುದುರೆನ ತಗೊಂಡೋಗಿ ರಾಜನ ಮುಂದೆ ಇರಿಸ್ತಾರೆ. ಇಲ್ಲಿ ಕೂತಿನ ರಾಜ, ರಾಜನೇ ಫೈನಲ್ ಬೆಲೆ ಕಟ್ಟೋದು. ಈ ಥರ ಸಿಂಬಲ್ ಮಾಡಿದ್ದಾನೆ. ಅಂದರೆ ಒಂದು ಕುದುರೆಗೆ 200 ವರಹ ಕೊಡ್ತೀವಿ ಅಂತ ಹೇಳ್ತಾ ಇತ್ತು. ವರಹ ಮೀನ್ಸ್ ಗೋಲ್ಡ್ ಕಾಯಿನ್ ಆಗುತ್ತೆ. ಈಗ ನಾವೆಲ್ಲ ಗ್ರಾಮ್ ಲೆಕ್ಕ ಮಾತಾಡ್ತೀವಿ, ಅವಾಗೆಲ್ಲ ವರಹ ಒಂದೊಂದು ಲಾಂಛನ. ಸೊ ಇದೆಲ್ಲ ದೀಪಗಳ ಅಲಂಕಾರ, ಇದು ಬಳೆಗಳ ಅಲಂಕಾರ. ಸೊ ಇದು ಚಿನ್ನಾದೇವಿಗೋಸ್ಕರ ಮಾಡಿಸ್ತಕ್ಕಂಥ ಒಂದು ಸಂಗೀತ ಮಂಟಪ. ಚಿನ್ನಾದೇವಿ ಕೃಷ್ಣದೇವರಿಗೆ ಇಬ್ಬರು ಹೆಂಡಂದಿರು, ಚಿನ್ನಾದೇವಿ ಮತ್ತು ತಿರುಮಲಾದೇವಿ ಅಂತೇಳಿ. ತಿರುಮಲಾದೇವಿ ಬಂದ್ಬಿಟ್ಟು ಪಟ್ಟದ ರಾಣಿಯಾಗಿರ್ತಾಳೆ. ಚಿನ್ನಾದೇವಿ ಬಂದ್ಬಿಟ್ಟು ಅವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಡ್ಯಾನ್ಸರ್ಸ್, ನೃತ್ಯಗಾರ್ತಿ, ಅವರನ್ನು 2ನೇ ಮದುವೆ ಆಗ್ತಾರೆ. ಅವರಿಗೋಸ್ಕರ ಈ ಸಂಗೀತ ಮಂಟಪ ನಿರ್ಮಾಣ ಮಾಡಿರ್ತಾರೆ. ಎಸ್. ಇದು ಸರಿಗಮಪದನಿಸ್ ಅಂತ ಬರುತ್ತೆ. ಸೊ ಒಳಗಡೆ 56 ಪಿಲ್ಲರ್ ಇದೆ. ಸೊ 56 ಪಿಲ್ಲರಲ್ಲಿ ಪರಿಣಿತ ಹೊಂದಿದ ವ್ಯಕ್ತಿ ಆಗಿರ್ಬೋದು, ಸೈನಿಕರಾಗಿರ್ಬೋದು. ಸೊ ಪಿಲ್ಲರ್ ಮುಂದೆ ನಿಂತ್ಬಿಟ್ಟು ಬೆತ್ತದ ಕೋಲು ಬರ್ತಲ್ಲ, ಶ್ರೀಗಂಧದ ಕೋಲು ಅಂತ ಹೇಳ್ತಾನೆ. ಸೊ ಅದನ್ನು ತಗೊಂಡು ಬಾರಿಸ್ತಾ ಇದ್ರು. ಅದ್ರಲ್ಲಿ ಬರ್ತಕ್ಕಂಥ ಶಬ್ದದಿಂದ, ಸಂಗೀತದಿಂದ ಡ್ಯಾನ್ಸ್ ಮಾಡ್ತಾ ಇದ್ರು ಚಿನ್ನಾದೇವಿ. ಅದು ಫಸ್ಟ್ ಒಂದು ನೋಡಿದಲ್ಲ ಗೆಜ್ಜಲ ಮಂಟಪ, ಅಲ್ಲಿವರೆಗೆ ಕೇಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಮುಂಚೆ ಡ್ಯಾನ್ಸ್ ಮಾಡೋಕಲಿಕ್ಕೆ ಬಟ್ಟೆ ಕಟ್ಟುವ ಪದ್ಧತಿ ಇರುತ್ತೆ. ಇಲ್ಲಿ ನೋಡಿ ಉಕ್ಕಾಕಿದೆ ಮೇಲೆ. ಸೊ ನಾವು ಪೆಂಡಲ್ ಅಡ್ಜಸ್ಟ್ ಮಾಡ್ತೀವಲ್ಲ ಹಂಗೆ, ಫಸ್ಟ್ ಬೇಕಂದ್ರೆ ಡೌನ್, ಹೈಟ್ ಬೇಕಂದ್ರೆ ಆ ರೀತಿ 1, 2, 3. ಸೊ ಅಲ್ಲಿಂದ ಬಟ್ಟೆ ಹಾಕಿ ಸೊ ಈ ಹೊಲಿಗೆ ಕಟ್ತಾಯಿದ್ರು. ಇಲ್ಲಿ ನೋಡಿ. ಸೊ ಬಟ್ಟೆ ಕಟ್ಟುವ ಉದ್ದೇಶ ಏನಾಗುತ್ತೆ ಅಂದರೆ ರಾಣಿ ಡ್ಯಾನ್ಸ್ ಮಾಡೋದು ಯಾರೂ ನೋಡಬಾರ್ದು, ಪಬ್ಲಿಕ್ ಅನ್ನೋ ಉದ್ದೇಶಕ್ಕೆ. ಎಸ್ ಮೇಡಮ್, ಹೋಲ್ಸು. ಹಾಂ. ಸೊ ರಾಣಿಯವರು ಡ್ಯಾನ್ಸ್ ಮಾಡೋದು ಯಾರೂ ನೋಡಬಾರ್ದು ಅನ್ನೋ ಉದ್ದೇಶಕ್ಕೆ. ಇನ್ನೊಂದು ಉದ್ದೇಶ ಏನಾಗುತ್ತೆ ಅಂತಂದರೆ, ಸೊ ಬಟ್ಟೆ ಕಟ್ಟಿದಾಗ ಶಬ್ದ ಎಕೋ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ನೋಡಿ ಮೇಲೆ ಹುಕ್ ಹಾಕಿದರೆ ಸಂಜೆ ಹೊತ್ತು ತೂಗುದೀಪನ ಇಳಿ ಬಿಡ್ತಾಯಿದ್ರು. ಸೊ ಅಲ್ಲಿ 4 ಇದೆ, ಈ ಮೂಲೆಯಲ್ಲಿ ನೋಡಿ 2 ಇದೆ. ಇಲ್ಲಿ ನೋಡಿ, ಇಲ್ಲಿ ಚಿನ್ನಾದೇವಿ, ಇದು ಮಾಡಲ್ ಪೀಸ್, ಮಿನೇಚರ್ ಇದು. ಸೊ ಅವ್ರ ವೇಷಭೂಷಣ ನೋಡಿ, ಹಾಫ್ ಸ್ಯಾರಿ ಇದೆ, ಮೇಲೆ ಬ್ಯಾಂಗಲ್ ಇದೆ, ಸೊ ಕೈಯಲ್ಲಿ ಬ್ಯಾಂಗಲ್ ಇದೆ, ಡ್ಯಾನ್ಸ್ ಮಾಡ್ತಾಯಿದ್ರು ಈ ಥರ. ಅವರು ಪೇಂಟಿಂಗ್ಸ್ ಎಲ್ಲ ಇಲ್ವಾ ಸರ್? ಇಲ್ಲ ಮೇಡಮ್, ಪೇಂಟಿಂಗ್ ಇಲ್ಲಿಲ್ಲ. ಅವ್ರದ್ದು ಯಾವುದೂ ಇಲ್ಲ ಮೇಡಮ್, ಪೇಂಟಿಂಗ್ ಯಾವುದೂ ಇಲ್ಲ. ಅದೆಲ್ಲ ಇರ್ಬೋದಿತ್ತೇನೋ, ಬಟ್ ಆಗಿನ ಕಾಲದಲ್ಲಿ ಪೇಂಟ್ ಅಂದರೆ ಇದೇ ಥರ ಇತ್ತು. ಬಟ್ ಅಂದರೆ ಕಲ್ಲಲ್ಲೇ ಎಷ್ಟು ಸುಂದರವಾಗಿ ಇವ್ರು ಕೆತ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಪೇಂಟಿಂಗ್ಸ್ ಕೂಡ ಇರ್ತದೆ ಮೇಡಮ್. ಸೊ ಸ್ವಲ್ಪ ಪ್ರಾಚೀನ ಶಿಲಾಯುಗದ ಜನರು ಏನಿದ್ರು ಅವರೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಬರ್ಚಿ, ಆಮೇಲೆ ಕುಡುಗೋಲು ಎಲ್ಲ ಅಂತ ಹೇಳ್ತಲ್ಲ, ಆ ಥರ ಎಲ್ಲ ಮಾಡಿದ್ದಾರೆ. ಅದು ಇಲ್ಲಿಂದ 45-50 ಕಿಲೋಮೀಟರ್ ದೂರದಲ್ಲೇ ಇದೆ. ಅಲ್ಲಿ ಹತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ, ಹಾಗಾದರೆ ಇದು ತುಂಬ ಸುಂದರವಾಗಿರೋ ಕೃಷ್ಣದೇವರಾಯನ ಮಡದಿ ಚಿನ್ನಾದೇವಿ, 2ನೇ ಹೆಂಡತಿ ಮಡದಿ, 2ನೇ ಮಡದಿ, ಅವರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಚಿನ್ನಾದೇವಿ ಡ್ಯಾನ್ಸರ್ಸ್ ಅಂತೇಳಿ. ಮೇಡಮ್ ಬಯಾಲಜಿ ಪ್ರಕಾರ ಒಂದು ಪಿಲ್ಲರ್ಗೆ ಇನ್ನೊಂದು ಪಿಲ್ಲರ್ಗೆ ಡಿಸ್ಟೆನ್ಸ್ ಇದೆ ನೋಡಿ. ಸೊ ಕೆಳಗಡೆ ದಪ್ಪ ಇದೆ, ಮೇಲೆ ಹೋಗ್ತಾ ತೆಳುವಾಗ್ತದೆ. ಹೌದಾ? ಸೊ ಇನ್ನೊಂದೇನೆಂದರೆ ಒಂದು ಈ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ಅಂತ ಒಂದು ಹೇಳ್ತಾರೆ ಅಷ್ಟೇ, ರಾಕಲ್ಲಿ. ಅದು ಇರ್ಬೋದು. ಸೊ ಈ ಸ್ಕ್ಯಾನ್ ಮಾಡಿದರೆ ಇಲ್ಲಿ ನಿಮಗೆ ಸರಿಗಮ ಪದನ ಕೇಳ್ಬೋದು. ಅದು ಜಲತರಂಗ, ಅದು ಜಾಗಟೆ,
ಸೊ ಚೆಕ್ ಮಾಡೋಣ. ಮಾಡಿ ಮೇಡಮ್, ನಿಮಗೋಸ್ಕರ ಇಟ್ಟಿರೋದು. ಹಾಂ, ಟೂರಿಸ್ಟ್ಗೋಸ್ಕರ ಇಟ್ಟಿರೋದು. ಯಾಕಂದರೆ ಕಂಬ ಮಟ್ಟಕ್ಕೆ ಆಗಲ್ಲ, ಸೊ ನಿರಾಸೆ ಆಗುತ್ತೆ, ಡಿಸಪಾಯಿಂಟ್ ಆಗ್ತಾರೆ. ಸೊ ಅಷ್ಟು ದೂರಿಂದ ಬಂದು ಸಂಗೀತ ಕೇಳಿಸ್ಕೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ ಅನ್ನೋ ಉದ್ದೇಶಕ್ಕೆ ಡಿಪಾರ್ಟ್ಮೆಂಟ್ ಅವರು ಆ ಥರ ಮಾಡಿರ್ತಾರೆ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಶಿಲ್ಪಕಲೆಗಳು, ಆರ್ಕಿಟೆಕ್ಟ್ ಅಂತ ಹೇಳ್ತಲ್ಲ. ಸೊ ಇದು 1:3 ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ನಿಮಗೆ, ಹೌದಾ? ಸೊ ಇವಾಗ ನೋಡಿ ಪ್ರಭಾವಳಿ ಕಾಣಿಸುತ್ತೆ, ಹೌದು, ದೇವರ ಪಲ್ಲಕ್ಕಿ ಉತ್ಸವ ಮೂರ್ತಿ ಹೋಗೋ ಕಾಲಕ್ಕೆ. ಇದು ಮಾತ್ರ ಪ್ರಭಾವಳಿ ಇದು. ಸೊ ಇವಾಗ ನೋಡಿ 2 ಕುದುರೆ ಗುದ್ದಾಡ್ತಿದೆ, ಮುಂದಿನ ಕಾಲನ್ನು ಮೇಲೆ ಕೆತ್ಬಿಟ್ಟು ಗುದ್ದಾಡ್ತಿದೆ. ಸೊ ಕುದುರೆ ನೋಡಿ, ಕುದುರೆ ಬಾಡಿ ಇದೆ, ಕಿವಿ ಇದೆ, ಸೊ ಕಣ್ಣು, ಬಾಯಿ, 2 ಕಾಲು, ದೇಹ ಮತ್ತು ಬಾಲ. ಈ ಕಡೆ ಒಂದು ಕುದುರೆ ಇದೆ ನೋಡಿ. ಸೊ ಇದು ವಿರೂಪಾಕ್ಷ. ಯಾಕಂದರೆ ಶಿವನ ದೇವಸ್ಥಾನ ಇಲ್ಲಿ ಹತ್ರ ಆಗುತ್ತೆ, ನಾವು ಅದಕ್ಕೋಸ್ಕರ ವಿರೂಪಾಕ್ಷನ ಗೊಳಿಸ್ತೀವಿ. ಇದು ಸೊ ಪ್ರಭಾವಳಿ ಕೀರ್ತಿ ಮುಖ ಅಂತೇಳಿ. ಸೊ ಇದು ನರಸಿಂಹನ ತಲೆ ಮೇಲಿದೆ, ತೋರಿಸ್ತೀನಿ ನಿಮಗೆ. ಸೊ ಇದು 2 ಕುದುರೆ ಗುದ್ದಾಡೋ ದೃಶ್ಯ. ಸೊ ಇದು ವಿರೂಪಾಕ್ಷ. ಬನ್ನಿ ಅಲ್ಲಿ 1:2 ಆರ್ಕಿಟೆಕ್ಟ್, ದೇಹ 2, ತಲೆ ಒಂದೇ ಇದೆ. ಅಂಥದ್ದು ಅದು ಎಷ್ಟಿರ್ಬೋದು ಇಲ್ಲಿ ಅಂತ ಇದೆ ಮೇಡಮ್, ಒಂದು 4-5 ಇದೆ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಬಟ್ ಈ ಥರ ಕಾರ್ವಿಂಗ್ ಎಲ್ಲಿ ಸಿಗಲ್ಲ ನಿಮಗೆ, ಅದು ಈ ನಮ್ಮ ಹಾರ್ಡ್ ಸ್ಟೋನಲ್ಲಿ. ಹೌದು. ಮತ್ತೊಂದು ಹೇಳಬೇಕು, ಇದು ಅಮೃತ ಶಿಲೆ ಅಂತೂ ಅಲ್ವೇ ಅಲ್ಲ, ಸಾಫ್ಟ್ ಶಿಲೆನೂ ಅಲ್ವೇ ಅಲ್ಲ, ಇದು ತುಂಬಾ ಹಾರ್ಡ್ ಸ್ಟೋನ್, ಗಟ್ಟಿಯಾಗಿರೋ ಸ್ಟೋನ್ ಇದು. ಸ್ಟೋನ್ ಅಲ್ಲಿ ಮರಳು ಮಿಶ್ರಿತ ಕಲ್ಲು. ಹೌದು, ಮರಳು ಮಿಶ್ರಿತ ಕಲ್ಲಲ್ಲಿ ಇಷ್ಟು ಒಳ್ಳೆ ಫಿನಿಶಿಂಗ್ ಈ ಟೈಮಲ್ಲಿ ನೋಡ್ತಿದೀವಿ ಅಂದ್ರೆ ಗ್ರೇಟ್. ಅವಾಗ ಅವ್ರು ಗ್ರೇಟ್, ಅದು ನೋಡ್ತಿರೋದು ನಮ್ಮದು ಪುಣ್ಯ ಅನ್ಕೊಳ್ಳಿ. ಇಲ್ಲಿ ನೋಡಿ, ದೇಹ 2, ತಲೆ ಒಂದೇ ಇದೆ, 2 ಬಾಡಿ 1 ಹೆಡ್. ಸೊ ಈಗ ನೋಡಿ ಏನು ಕಾಣಿಸುತ್ತೆ ಮೇಡಮ್? ಎಲಿಫೆಂಟ್. ವೆರಿ ಗುಡ್. ಇವಾಗ ನೋಡಿ, ಗೆಸ್ ಮಾಡಿ ಇದು ಯಾವ್ದು ಪ್ರಾಣಿ ಅಂತೇಳಿ. ಹಸುನ ಸ್ವಲ್ಪ ಹತ್ರದಲ್ಲಿ ಇದ್ರಿ, ಗೆಸ್ ಮಾಡಿ. ಕೋಣ. ಇನ್ನು ಸ್ವಲ್ಪ ಹತ್ರದಲ್ಲಿ ಹತ್ರ ಇದ್ದೀನಾ ಸರ್? ಶಿವನವಾನ ನಂದಿ. ಓಕೆ. ಸೊ ನಾನು ಎಲ್ಲಿ ಬೆಳೆದಿರ್ತೀನಿ ಅಬ್ಸರ್ವ್ ಮಾಡಿ. ನಂದಿ ಬಾಯಿ, ಸೊ ಮೂಗು, ಕಣ್ಣು, 2 ಕೊಂಬು, ನಂದಿ ಮುಖ ಮೇಲ್ ಮಾಡಿದಾಗ ಇರ್ತಕ್ಕಂಥ ಭುಜ. ಸೊ ಇದು ಆನೆ ಸೊಂಡಿಲು, 2 ದಂತ, ಆನೆ ಬಾಯಿ, ಕಣ್ಣು, ಕಿವಿ. ಇದು ಆ್ಯಕ್ಚುಲಿ ಏನು ಸಂದೇಶ ಹೇಳುತ್ತೆ ಅಂದರೆ ರಾಜ ಮತ್ತು ರೈತ ಎಷ್ಟು ಅನ್ಯೋನ್ಯವಾಗಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ ಆಗುತ್ತೆ. ಇಲ್ಲಿ ನೋಡಿ, ಮುಂಚೆ JCB ಕ್ರೇನ್ ಯಾವುದೂ ಇರ್ತಾ ಇರಲ್ಲ. ಸೊ ಆನೆಗಳ ಸೊಂಡಿಲಿಂದ ಬೇರೆ ಕಡೆ ಇರ್ತಕ್ಕಂಥ ಇನ್ನೊಂದು ಸ್ಥಳದಿಂದ ಮರ ಹೊತ್ಕೊಂಡು ಹೋಗ್ತಾ ಇದೆ. ಇವಾಗ ನೋಡಿ ಗಣೇಶ ಕಾಣ್ತಾನೆ. ಹೌದು, ಇಲ್ಲಿ ವಿನಾಯಕ, ಗಣಪ. ಇಲ್ಲಿ ದೊಡ್ಡ ಗಣೇಶ ಕಾಣ್ತಾನೆ, ಇಲ್ಲಿ ಚಿಕ್ಕ ಗಣೇಶ ಕಾಣ್ತಾನೆ ನೋಡಿ. ನಿಮ್ಗೆ ಹಿಂಭಾಗದ ನೋಡಿ, ಇಲ್ಲಿ ಕೆಳಗಡೆ ಅಂದರೆ ವಿಶ್ವಾಮಿತ್ರ ತಪಸ್ಸಿಗೆ ಹೋದಾಗ ಮೇನಕ್ಕೆ ನೃತ್ಯ ಮಾಡ್ತಾ ತಪಸ್ಸನ್ನು ಭಗ್ನಗೊಳಿಸ್ತಾಳೆ. ಸೊ ಅದನ್ನು ನೋಡ್ತಾ ಸ್ಕೋಪದಿಂದ ನೋಡ್ತಕ್ಕಂಥ ಅಸಿಸ್ಟೆಂಟ್ಗಳು, ಶಿಷ್ಯಂದರು, ಋಷಿಮುನಿಗಳು, ಅವರು ಫೇಸ್ ನೋಡಿ ಹ್ಯಾಂಗ್ರಿ ಇದೆ, ಕೋಪದಲ್ಲಿದ್ದಾರೆ. ನೆಕ್ಸ್ಟು ನೀವು ಹಂಪೆ ಉತ್ಸವ ಓಪನ್ ಆದಾಗ ಸ್ಟಾರ್ಟ್ ಆಗುತ್ತಲ್ಲ, ಒಂದು 9 ಗಂಟೆವರೆಗೂ ಈ ದೇವಸ್ಥಾನಕ್ಕೆ ಪರ್ಮಿಷನ್ ಇರುತ್ತೆ. ಬಂದೋಗಿ ತುಂಬ ಸುಂದರವಾಗಿ ಕಾಣಿಸುತ್ತೆ, ಅಮೇಝಿಂಗ್ ಲೈಟಿಂಗ್. ಇದು ಲೈಟಿಂಗ್ ಅದಕ್ಕೋಸ್ಕರ ಹಾಕ್ತಾರೆ. ಮತ್ಸ್ಯ, ಕೂರ್ಮ ಅವತಾರ ಮತ್ತು ಮೇಲೆ ವರಾಹ ಅವತಾರ, ನರಸಿಂಹ, ಸ್ವಲ್ಪ ಮೇಲೆ ವಾಮನ, ಸ್ವಲ್ಪ ಮೇಲೆ ರಾಮ ಮತ್ತು ಪರಶುರಾಮ ಇಬ್ಬರು ಇದೆ ನೋಡಿ. ಈ ಕಡೆ ಬನ್ನಿ, ಬಲರಾಮ, ಕೃಷ್ಣನ ಅಣ್ಣ, ನೇಗಿಲು ಅಂತ ಹೇಳ್ತಲ್ಲ ಅದಿದೆ ನೋಡಿ. ಸೊ ಕೃಷ್ಣ. ಸೊ ಮೇಲೆ ಕಲ್ಕಿ, ಕುದುರೆ ಮೇಲೆ ಕೂತ್ಕೊಂಡಿದ್ರಲ್ಲ ಕಲ್ಕಿ. ಸೊ ಕಲ್ಕಿ ಅವತಾರ ಇನ್ನೂ ಆಗಿಲ್ಲ. ಈ ಶತಮಾನ ಅಂತ್ಯದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಇದು 2026, 74 ವರ್ಷ ನೀವು ಕಾದ್ರೆ ನೀವು ಕಲ್ಕಿ ಅವತಾರ ನೋಡ್ಬೋದು. ಸೊ ಸೀತಾಮಾತೆ ರಾಮನಿಗೆ ಬಂಗಾರ ಜಿಂಕೆ ಬೇಕು ಅಂತ ಕೇಳ್ತಾಳೆ. ಮೋಸ್ಟ್ಲಿ ಶೇಖರ್ ಸರ್ಗೆ ಅನುಭವ ಆಗಿರುತ್ತೆ, ಹೆಂಡತಿ ಮೇಲೆ ಗಂಡ ಕೊಡಿಸ್ಲೇಬೇಕು, ಇಲ್ಲಾಂದರೆ ರಾಮಾಯಣ ಹೋಗಿ ಮಹಾಭಾರತ ಆರಂಭ ಆಗುತ್ತೆ ಸರ್. ಕೆಳಗಡೆ ನೋಡಿ, ಸೊ ರಾಮ ಬಂಗಾರ ಜಿಂಕೆಗೆ ಬಾಣ ಬಿಟ್ಟಾಗ ಸೊ ಮಾರಿಚೆಂಬ ರಾಕ್ಷಸ ಹೊರ ಬರುತ್ತೆ. ಇದು ಇದು ಬಾಡಿ, ಇದು ಜಿಂಕೆ ಬಾಡಿ, ಜಿಂಕೆ ಅಂತ ಹೊರ ಬರುತ್ತೆ ಮಾರಿಚ. ಸ್ವಲ್ಪ ಮೇಲೆ ನೋಡಿ, ಲಕ್ಷ್ಮಣ ಶೂರ್ಪನಖಿ ಮೂಗನ್ನು ಕಟ್ ಮಾಡ್ತಾ ಇದ್ದಾನೆ. ರಾವಣನ ತಂಗಿ ಲಕ್ಷ್ಮಣ ಶೂರ್ಪನಖಿ ಮೂಗನ್ನು ಕಟ್ ಮಾಡ್ತಾ ಇದ್ದಾನೆ ನೋಡಿ. ಸೊ ಹನುಮಂತ ಏನು ಮಾಡ್ತಾನೆ ಅಂದರೆ ಅಂಜನಾದ್ರಿಂದ ಅಶೋಕವನಕ್ಕೆ ಹೋಗ್ತಾನೆ ಸೀತಾಮಾತೆಯನ್ನು ನೋಡಲಿಕ್ಕೆ. ಸೊ ಇಲ್ಲಿ ನೋಡಿ, ಅಲ್ಲಿ ಹನುಮಂತ ಹೋದಾಗ ಅಶೋಕವನದಲ್ಲಿ ಅವ್ನು ಬಾಲ ಹಿಡ್ಕೊಂಡು ಬೆಂಕಿ ಹಚ್ತಾರೆ. ಹನುಮಂತನಿಗೆ ಕೋಪ ಬರುತ್ತೆ. ಮೇಲೆ ನೋಡಿ, ಲಂಕಾ ದಾನ ಮಾಡ್ತಾ ಇದ್ದಾನೆ. ಇದು ಪ್ಯಾಲೇಸ್, ರಾವಣನ ಪ್ಯಾಲೇಸ್. 3 ಜನ ರಾಕ್ಷಸರು ಹೊರಗಡೆ ಕಾವಲು ಕಾಯ್ತಾ ಇದ್ದಾರೆ. ಸೊ ಮೇಲಿಂದ ಬಾಲಿಂದ ಲಂಕೆಯನ್ನು ಸುಡ್ತಾ ಇದ್ದಾನೆ. ಲಂಕಾ ದಹನ ಅಂತ ಹೇಳ್ಬೋದು. ಸ್ವಲ್ಪ ಈ ಕಡೆ ಬನ್ನಿ. ಅಲ್ಲ, ನಮ್ಮ ರಾಮಾಯಣ ಮಹಾಭಾರತ ನಡೀತೋ ಇಲ್ವೋ ಅಂತ ಹೇಳಿ
ಊಹೆ ವ್ಯಕ್ತಪಡಿಸೋರು ಅಥವಾ ಡೌಟ್ಫುಲ್ ಆಗಿರೋರಿಗೆ ಇದೆಲ್ಲ ಸಾಕ್ಷಿ ಅಂತ ಅನ್ಸುತ್ತೆ. ಇದು ನಿಜ ಮೇಡಮ್. ನಾನು ಹೇಳ್ತಿಲ್ಲ, ನೀವು ಹೇಳ್ತಿಲ್ಲ, ಇಲ್ಲಿ ಕಾಣಿಸುತ್ತೆ. ನೂರಾರು ಸಾವಿರಾರು ವರ್ಷಗಳ ಹಿಂದೆ ಕಲ್ಲಲ್ಲಿ ಕೆತ್ತಿದ್ದಾರೆ ಇದನ್ನ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ರಾಮಾಯಣ ಮಹಾಭಾರತ ಆಗಿತ್ತೋ ಇಲ್ವೋ ಅನ್ನೋದು. ಎಸ್. ಸೊ ಈ ಕೆಳಗಡೆ ನೋಡಿ, ಸೊ ರಾವಣನ ಮಗ ಇಂದ್ರಜಿತ್ ಅಥವಾ ಮೇಘನಾಥ ಹನುಮಂತನ ಮಾಯಾಜಾಲದಿಂದ ಬಂಧಿಸ್ಬಿಟ್ಟು ಅವ್ರ ತಂದೆ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ರಾವಣ ಅವನಿಗೆ ಸೀಟ್ ಕೊಡಲ್ಲ, ಕೂತ್ಕೊಳ್ಳೋಕ್ಕೆ ಸ್ಥಳ ಕೊಡಲ್ಲ. ಹಾಗಾಗಿ ಹನುಮಂತ ಏನು ಮಾಡ್ತಿದ್ರೆ, ಬಾಲವನ್ನು ಪೀಠವನ್ನು ಮಾಡ್ಕೊಂಡು ಅವ್ರಿಗಿಂತ ಜಾಸ್ತಿ ಹೈಟಲ್ಲಿ ಕೂರ್ತಾನೆ. ಇದು ಹನುಮಂತನ ಸಾಹಸ ಅಂತ ಹೇಳ್ಬೋದು. ಅಶೋಕವನದಲ್ಲಿ ರಾಕ್ಷಸರು ತುಂಬ ಜನ ಇರ್ತಾರೆ. ಸೊ ಇಲ್ಲಿ ನೋಡಿ, ಕೈಯಿಂದ ಹಿಡಿದು ಬಿಸಾಕ್ತಿದ್ದಾನೆ, ಕಾಲಿಂದ ತುಳಿದು ಬಿಸಾಯಿಸ್ತಿದ್ದಾನೆ, ಸೊ ಬಾಲದಿಂದ ಇಬ್ಬರು ಸುತ್ತಿ ಬಿಸಾಕ್ತಿದ್ದಾನೆ. ಇದು ಹನುಮಂತನ ಸಾಹಸ. ಸೊ ಒಳ್ಳೆ ಪವರ್ಫುಲ್ ಮ್ಯಾನ್ ಹನುಮಂತ. ಮೇಡಮ್ ಇದು ರಾವಣ ದಶಕಂಠ, 10 ತಲೆ ಇದೆ ನೋಡಿ. ಆ್ಯಕ್ಚುಲಿ ರಾವಣ ತುಂಬ ಒಳ್ಳೆ ಮನುಷ್ಯ, ಶಿವನ ಪರಮ ಭಕ್ತ. ಬಟ್ ಅವ್ರು ಏನಾಗುತ್ತೆ ಅಂದರೆ ಅವ್ರ ತಂಗಿ ಮಾತು ಕೇಳಿ ಕೆಟ್ಟು ಹೋಗ್ತಾನೆ. ಮಧ್ಯದಲ್ಲಿ ವಿಷ್ಣು ಇದ್ದಾನೆ. ಸೊ ಲೆಫ್ಟು ರೈಟು ಇಬ್ಬರು ಹೆಂಡಂದರು, ಶ್ರೀದೇವಿ ಭೂದೇವಿ. ಸ್ವಲ್ಪ ಮೇಲೆ ನೋಡಿ ಹಂಗೆ. ಸೊ ಲಕ್ಷ್ಮಣ ಮೂರ್ಛೆ ಹೋದಾಗ ರಾಮ ಹನುಮಂತನಿಗೆ ಹೇಳ್ತಾನೆ, ಸಂಜೀವಿನಿ ಸಸಿ ತೊಗೊಂಡು ಬಾ ಅಂತೇಳಿ. ಹನುಮಂತನಿಗೆ ಆ ಒಂದು ಪ್ರದೇಶದಲ್ಲಿ ಸಂಜೀವಿನಿ ಸಸಿ ಯಾವುದಂತ ಗೊತ್ತಾಗಲ್ಲ. ಹಾಗಾಗಿ ಸಂಜೀವಿನಿ ಪರ್ವತ ಹೊತ್ಕೊಂಡು ಬರ್ತದೆ ನೋಡಿ. ಇದು ಮುಂಜಾಗ್ರತೆ. ಲಕ್ಷ್ಮಣನ ಒಬ್ಬರಿಗೆ ಇರಬಾರ್ದು. ಇದು ನಮ್ಮ ವಾನರು ಇರ್ತಾರೆ, ಸೈನಿಕರು ಇರ್ತಾರೆ, ಅವರು ಮೂರ್ಛೆ ಹೋಗ್ಬೋದು, ಮರಣ ಹೊಂದ್ಬೋದು. ಅದಕ್ಕಂತೇಳಿ ಸಂಜೀವಿನಿ ಪರ್ವತನೇ ತರ್ತಿದ್ದೇನೆ. ಹನುಮಂತನ ಬಿಫೋರ್ ವಿಚಾರ ಅದು. ಈ ಕಡೆ ಬನ್ನಿ. ಹಿರಣ್ಯಕಶ್ಯಪ ಇಲ್ಲಿ ಭಕ್ತ ಪ್ರಹ್ಲಾದ ನೋಡಿ. ಸೊ ಅವ್ರ ತಂದೆ ಕೇಳ್ತಾನೆ ಮಗನಿಗೆ, ಯಾವ ಕಂಬದಲ್ಲಿದ್ದಾನೆ, ಯಾವ ಕಂಬದಲ್ಲಿದ್ದಾನೆ ಅಂದ ತಕ್ಷಣ ನರಸಿಂಹ ಕಂಬ ಓಪನ್ ಮಾಡಿಕೊಂಡು ನಾವು ಹೊರಗಡೆ ಬಂದು ಸೊ ಹಿರಣ್ಯಕಶ್ಯಪನ ಸಂಹಾರ ಮಾಡ್ತಾಯಿದ್ದಾನೆ. ಸ್ವಲ್ಪ ಮೇಲೆ ನೋಡಿ, ಲಕ್ಷ್ಮೀ ನರಸಿಂಹ ಖುಷಿ ಆದಾಗ ನೃತ್ಯವನ್ನು ಮಾಡ್ತಾಯಿದ್ದಾರೆ. ಸ್ವಲ್ಪ ಅದ್ರ ಮೇಲೆ ನೋಡಿ, ಅದು ಉಗ್ರ ನರಸಿಂಹ. ಹಿರಣ್ಯಕಶ್ಯಪನನ್ನು ತೊಡೆ ಮೇಲೆ ಹಾಕ್ಬಿಟ್ಟು ಸೊ ಹೊಟ್ಟೆ ಬಗೆದು ಅವನ ಕರುಳನ್ನು ತೆಗೆದು ಮಾಲೆಯನ್ನು ಮಾಡ್ಕೊಂಡು ಹಾಕಂತಲ್ಲ, ಇದು ಉಗ್ರ ನರಸಿಂಹ. ಇದು ಮಳೆಗೆ ಸೋರುತ್ತಾ ಸರ್? ಹೌದು ಮೇಡಮ್, ಸೋರುತ್ತೆ. ಇದೆಲ್ಲ ಪೇಂಟಿಂಗ್ ಮೇಡಮ್. ಇದೆಲ್ಲ ಇದೆ ಪಿಂಕ್ ಇದೆಯಲ್ಲ, ಇದು ಸಾರಿ ಇದು ಇಲ್ಲಿ ಇದೆಲ್ಲ ಪೇಂಟಿಂಗ್ ಇದೆಲ್ಲ. ಸೊ ಇದು ಕಾಳಿಂಗ ಮಾರ್ಜನ. ಓಕೆ. ಇಲ್ಲಿ ಬೆಣ್ಣೆ ಕೃಷ್ಣ, ಬೆಣ್ಣೆ ಕೃಷ್ಣ. ಇಲ್ಲಿ ನೋಡಿ, ಇದು ಕೃಷ್ಣ ನಾರಿಯರ ಸೀರೆ ಎಲ್ಲ ತಗೊಂಡೋಗಿ ಮೇಲೆ ನಿಂತಿದೆ ನೋಡಿ. ಸೀರೆ ಕಳ್ಳ, ನಾರಿಯರ ಸೀರೆ ತಗೊಂಡೋಗಿ ಮೇಲೆ ಕೈಯಲ್ಲಿ ಹಿಡಿದಿದೆ ನೋಡಿ. ಈ ಥರ ಸೀರೆ ಎಲ್ಲ ಕಾಣಿಸುತ್ತೆ. ನಾರಿಯರು ಬಟ್ಟೆ ಬೇಕು ಅಂತ. ಹೌದು ಸರ್, ಇದು ಕಲರ್ ಮುಂಚೆಂದೆ ಮೇಡಮ್ ಇದೆಲ್ಲ. ಬಟ್ ಎಲ್ಲ ನೀರು ಬಿದ್ದೆಲ್ಲ ಹಾಳಾಗೋಗಿದೆ ಮಳೆ ಬಂದಾಗ. ಮೇಲೆ ಸೀಲಿಂಗ್ ಸರಿ ಇಲ್ಲ ಮೇಡಮ್, ಎಲ್ಲ ಇದಾಗಿದೆ. ಸೊ ನಿಮ್ಮ ಹಿಂಭಾಗದಲ್ಲಿ ನೋಡಿ, ಸೊ ಇಲ್ಲಿ ಕೆಳಗಡೆ ಸೂರ್ಯ ಭಗವಾನ. ಸೊ ಅವ್ರು ವೆಹಿಕಲ್ ಇದೆ ನೋಡಿ, 2 ಕುದುರೆ ತೋರಿಸಿದ್ದಾನೆ. ಆ್ಯಕ್ಚುಲಿ 5 ಇರುತ್ತೆ ಕುದುರೆ, ಬಟ್ ಇಲ್ಲಿ 2 ತೋರಿಸ್ಲಿಕ್ಕೆ ಮಾತ್ರ ಸಾಧ್ಯ ಆಗಿದೆ. ಸ್ವಲ್ಪ ಮೇಲೆ ನೋಡಿ, ಹನುಮಂತ ಮತ್ತೆ ಪರ್ವತನ ಹೊತ್ಕೊಂಡು ಬರ್ತಾ ಇದ್ದಾನೆ. ಸ್ವಲ್ಪ ಮೇಲೆ ನೋಡಿ ಹಂಗೆ ಕಾಳಿಂಗ ಮರ್ದ. ಸೊ ಆ ಕಡೆ ಮತ್ತೆ ಹನುಮಂತ ಬಾಲದಲ್ಲಿ ಪೀಠವನ್ನು ಮಾಡ್ಕೊಂಡು ಕೂತಿರ್ತಕ್ಕಂಥ. ಸೊ ಇವರು ಪರ್ಷಿಯನ್ ರಾಯಭಾರಿ ಇವ್ರಲ್ಲ, ಅಬ್ದುಲ್ ರಜಾಕ್ ಅಂತ. ಪರ್ಷಿಯನ್ ರಾಯ್ ಏನಿವೆ ಯಾರೋ ಒಬ್ಬರು ಹೆಸರು ಇವ್ರದೇ ಅಂತಲ್ಲ. ಸೊ ಅವ್ರ ವೇಷಭೂಷಣ ನೋಡಿ, ಮೇಲೆ ಅವ್ರದ್ದು ಇದು ಕಿರೀಟ ಅಂತ, ಕಿರೀಟ, ಆಮೇಲೆ ಡ್ರೆಸ್, ಗಡ್ಡ, ಸೊ ಬ್ಯಾಂಗಲ್ಸು ಯಾವ ಥರ ಕೂತಿದ್ರು ನೋಡಿ. ಅವರಿಗೂ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಅರ್ಥ. ಬಾಂಧವ್ಯ ಚೆನ್ನಾಗಿತ್ತು ಮೇಡಮ್. ಸೊ ಕುದುರೆಗಳು ತಂದು ಕೊಡ್ತಾಯಿದ್ರು. ವ್ಯಾಪಾರ ಅವ್ರಿಗೆ ಕಾಟನ್ ಪದಾರ್ಥ ಸಮರ್ ಸಿಗ್ತಾರಲ್ಲ, ಬಟ್ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ತೆಗಿದ್ರು, ಇರ್ತಿತ್ತು. ಬಟ್ ಅದೇ ಸಾಕ್ಷಿ ಆಗಿತ್ತು ನಮಗೆ. ಸೊ ಅದು ಪೀಠ ಅಂದರೆ ಬೇಸ್ಮೆಂಟ್ ಅಂತ ಹೇಳ್ತಲ್ಲ, ಇಲ್ಲಿ ಈ ಬೇಸ್ಮೆಂಟ್ ಇಲ್ಲಿದೆ ನೋಡಿ, ಈ ಕಡೆ ಕಾಣಿಸುತ್ತೆ ಈ ಬೇಸ್ಮೆಂಟ್. ಇದು ಇಲ್ಲಿದೆ ನೋಡಿ. ಸೊ ಇದು ಸೆಕೆಂಡ್ ಒಂದು ದೀಪಗಳ ಅಲಂಕಾರ, ಇಲ್ಲಿದೆ ನೋಡಿ ದೀಪಗಳ ಅಲಂಕಾರ. ಸೊ 3ನೇದು ಬಳೆಗಳ ಅಲಂಕಾರ, ಬ್ಯಾಂಗಲ್ ಡಿಸೈನ್. ಸೊ 4 ಬಂದ್ಬಿಟ್ಟು ಪ್ಲಾಟ್ಫಾರ್ಮ್, ಇಲ್ಲಿ ಕಾಣಿಸುತ್ತೆ ನೋಡಿ ಪ್ಲಾಟ್ಫಾರ್ಮ್. ಸೊ ಒಳಗಡೆ ಇರ್ತಕ್ಕಂಥ ಮ್ಯೂಸಿಕಲ್ ಪಿಲ್ಲರ್ಸ್. ಸೊ ಪಿಲ್ಲರ್ ಮೇಲೆ ಇರ್ತಕ್ಕಂಥದ್ದು ಸೀಲಿಂಗ್. ಸೊ ಅದ್ರ ಮೇಲೆ ಇರ್ತಕ್ಕಂಥ 3 ಕಳಸದ ಗೋಪುರ. ಸೊ ಗೋಪುರ ಯಾವ ರೀತಿ ಅಂದರೆ ಇಟ್ಟಿಗೆ ಗಾರೆ ಸುಣ್ಣದಿಂದ ಮಾಡ್ತಕ್ಕಂಥ, ಅಲ್ಲಿ ಕಾಣಿಸುತ್ತೆ ಆ ರೀತಿ ಮಾಡಿರ್ತಾರೆ. ಸೊ ಬಿದ್ದೋಗಿದೆ. ಸೊ ಒಂದು ಹತ್ರ ಕಳಸ 3 ತೋರಿಸಿದ್ದಾರೆ, ಒಂದು ಹತ್ರ 5 ತೋರಿಸಿದ್ದಾರೆ, ಸೊ ಒಂದು ಹತ್ರ 7 ತೋರಿಸಿದ್ದಾರೆ, 9 ತೋರಿಸಿದ್ದಾರೆ. ಈ ಬ್ಲೂ ಪ್ರಿಂಟು ಇದೇ ದೇವಸ್ಥಾನದ್ದು, ಈ ಮಂಟಪದ ಸಂಗೀತ ಮಂಟಪ ಇದೆಲ್ಲ, ಈ ಮಂಟಪದ ಈ ಬ್ಲೂ ಪ್ರಿಂಟ್ ಇದು ಸಾಕ್ಷಿ ಗೊತ್ತಾಗತ್ತಲ್ಲ. ಪ್ರಾಣಿಗಳನ್ನ ನಾವು ಈ ನೆಲ ಇದರಲ್ಲಿ ಯಾಕೆ ನೋಡ್ತೀವಿ ಸರ್? ನಾವು ಸ್ಪೆಷಲಿ ಆನೆ ನೋಡ್ತೀವಿ, ಕುದುರೆ ನೋಡ್ತೀವಿ, ಬೇರೆ ಬೇರೆ ಪ್ರಾಣಿಗಳನ್ನ ನೋಡ್ತೀವಿ, ಯಾಕೆ ಅದು ಕೆಳಗಡೆನೇ ಇರುತ್ತೆ ಮೇಡಮ್? ನಾರ್ಮಲ್ ಆಗಿ ಪ್ರಾಣಿಗಳಂದ ಮೇಲೆ ನೆಲದ ಓಡಾಡಲೇಬೇಕು. ಸೊ ಅದು ಅವಶ್ಯಕತೆದಾಗ ಮಾತ್ರ ಅದನ್ನು ಯಾವ ಆನೆ ಅಂತಂದರೆ ಆನೆಗೆ ಯಾವುದಕ್ಕೆ ಬಳಸ್ತಾಯಿದ್ರು, ಸೊ ಇದಕ್ಕೆ ಬಳಸ್ತಾಯಿದ್ರು, ಕುದುರೆನೂ ಇದಕ್ಕೆ ಬಳಸ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ನು ತಗೊಂಡು ಅದ್ರ ಕೆಲಸ ಅವರು ಮಾಡ್ತಾ ಹೋಗ್ತಿದ್ರು ಹಂಗೆ. ಸೊ ಅದನ್ನ ತಗೊಂಡೋಗಿ ಎಲ್ಲಿ ಬೇರೆ ಕಡೆ ಇಡಕ್ಕೆ ಬರಲ್ಲ. ಸೊ ಸಿಂಹ ಅಂದರೆ ಹುಲಿ, ಸಿಂಹ ಅಂದರೆ ಅವೆಲ್ಲ ಒಂದು ಬೋನಲ್ಲಿ ಹಾಕಿ ಇಡ್ಬೋದು. ಇವು ಯಾರಿಗೂ ತೊಂದರೆ ಮಾಡಲ್ಲ. ಅವು ಕುದುರೆ ಆಗಲಿ ಆನೆ ಆಗಲಿ ತೊಂದರೆ, ಶಾಂತ ಪ್ರಾಣಿಗಳಿವೆಲ್ಲ. ನಾನು ಬೇಲೂರಲ್ಲಿ ಹಾಗೆ ಹೋದಾಗ ಕೇಳಿದೆ ಸರ್, ಅಲ್ಲಿ
ಆನೆಗಳು ತುಂಬ ಇದ್ದಾವೆ ಅಲ್ಲಿ. ಇಷ್ಟೊಂದು ಆನೆಗಳು ಯಾಕಿದ್ದಾವೆ, ಕುದುರೆಗಳು ಯಾಕಿದ್ದಾವೆ ಅಂತಂದರೆ ಯಾವ್ಯಾವ ಪ್ರಾಣಿಗಳನ್ನು ಈ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಬಳಸಿದ್ದೀವೋ ಅದನ್ನೇ ನಾವು ಮಾಡ್ಕೊಂಡು ಸತ್ಯ ಅದು ಮಾಡಿದ್ದೀವಿ ಅಂತ ಅಂದರು. ಅಂದರೆ ಈ ದೇವಸ್ಥಾನ ತುಂಬ ಆನೆಗಳು ಬಳಸಿದ್ದಾರೆ, ಕುದುರೆಗಳನ್ನು ಬಳಸಿದ್ದಾರೆ. ಹೌದೌದು. ಅವನು ಇಲ್ಲಿ ತೋರಿಸಿದ್ರು ಅಷ್ಟೇ. ಬಟ್ ಅದನ್ನು ಟ್ರೇಡರ್ಸ್ ಮುಖಾಂತರ ತೋರಿಸ್ತಾರೆ ಇಲ್ಲಿ. ಬಟ್ ಇಲ್ಲಿ ಏನಾಗ್ತಿತ್ತು, ಕುದುರೆಗಳ ವ್ಯಾಪಾರ ಆಗ್ತಾಯಿತ್ತು. ಸುತ್ತಲೂ ಆ ಕುದುರೆಗಳನ್ನೇ ತೋರಿಸಿದ್ರು ಬರೀ. ಸೊ ಇಲ್ಲಿ ಕಾರ್ವಿಂಗ್ ಇದೆ. ಅಲ್ಲಿ 1x2 ನೋಡಿದ್ವಿ, 3 ನೋಡಿದ್ವಿ. ಮತ್ತು ಇಲ್ಲಿ 1x6 ಅಂದರೆ ಒಂದೇ ಕಲ್ಲಲ್ಲಿ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಕಾಣಿಸ್ತಾ ಹೋಗ್ತೀವಿ. ಇದು ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ, ಬಹು ದೊಡ್ಡ ಕೊಡುಗೆ. ಅದು ಈ ಒಂದು ಮರಳ ಮಿಶ್ರಿತ ಕಲ್ಲಲ್ಲಿ. ಇದು ತುಂಬ ಗ್ರೇಟ್ ಅನಿಸುತ್ತೆ. ಮುಂದೆ ಬನ್ನಿ, ಇಲ್ಲಿ ಬನ್ನಿ. ಒಂದು ದೊಡ್ಡ ಕೋತಿ ಕೂತಿದೆ. ದೊಡ್ಡ ಕೋತಿ ಮರಿ ಕೋತಿಗೆ ಹಾಲು ಉಣಿಸ್ತಾ ಇದೆ ಮುಂದೆಯಿಂದ. ಬೇಬಿ ಫೀಡಿಂಗ್ ಅಂತ ಹೇಳ್ತೀವಲ್ಲ ಹಾಗೆ. ಈಗ ನೋಡಿ ಕಪ್ಪೆ ನೀರಿಗೆ ನೆಗಿತಾ ಇದೆ ಮೇಲಿಂದ, ಕಾಣಿಸುತ್ತಾ? ಸೊ ಇವಾಗ ನೋಡಿ ದೊಡ್ಡ ಕೋತಿ ಚಿಕ್ಕ ಕೋತಿನ ಕೈ ಹಿಡ್ಕೊಂಡು ಮೇಲೆ ಕೆಳಿತಾ ಇದೆ, ಮೇಲಕ್ಕೆ ಬಾ ಅಂತೇಳಿ. ಸೊ ಕೈ ಹಿಡಿದಿದೆ ನೋಡಿ, ಮೇಲಕ್ಕೆ ಬಾ ಅಂತೇಳಿ. ಸರ್ಪದ ಮುಖ, ಹಾವಿನ ಹೆಡೆ, ಹಾವು ಹೆಡೆ ಎತ್ತಿದಾಗ ಹೆಂಗಿರುತ್ತೆ ಹಿಂಗೆ. ಮೇಲೆ ಸರ್ಪದ ಮುಖ, ಕೆಳಗಡೆ ಲಿಂಗು ಇದೆ ನೋಡಿ, ಶಿವನಾಗ ಲಿಂಗು. ಇದು ಹನುಮಂತ ಆರ್ತಕ್ಕಂಥ ದೃಶ್ಯ. ಇದು ಆಕಾಶ, ಇದು ಭೂಮಿ ಮೇಲೆ ಕಾಲಿದೆ. ಇಲ್ಲಿ ಬಾಲ ಇದೆ ನೋಡಿ. ಇದು ಆಕಾಶ, ಇದು ಭೂಮಿ, ಇದು ಬಾಲ ಇದೆ. ಸೊ ಇದೆಲ್ಲ ಕ್ಲೋಸ್ ಮಾಡಿದಾಗ ಒಂದು ಹಾವು ಓಡ್ತಾ ಇದೆ ನೋಡಿ, ಸರ್ಪ ಮೂವ್ ಆಗ್ತಿದೆ. ಚಿಂಪಾಂಜಿ ಕೂತ್ಗಳು ಇದೇ ರೀತಿ, ಇದೇ ಸ್ಟೈಲಲ್ಲಿ ಕೂಡುತ್ತೆ. ಇಲ್ಲಿ ನೋಡಿ, ಇದು 1x6 ಆರ್ಕಿಟೆಕ್ಟ್. 1x6. ಸೊ ಎದುರುಗಡೆ ಕಾಣಿಸಿದೆ ಸಭಾ ಮಂಟಪ ಅಂತೇಳಿ ಮೇಡಮ್. 100 ಕಂಬ ಇದೆ ಒಳಗಡೆ. ಸೊ ರಾಜ್ಯದಲ್ಲಿ ಏನಾದರೂ ಪರಿಸ್ಥಿತಿ ಹದಗೆಟ್ರಿ, ಸೊ ಅಲ್ಲಿ ಕೂತ್ಕೊಂಡು ರಾಜ, ಸೊ ಜನರ ಜೊತೆಗೆ ಇಲ್ಲಿರ್ತಕ್ಕಂಥ ಸಾಮಂತ ರಾಜರು ಸೇನಾಧಿಪತಿ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡುವ ಒಂದು ಸ್ಥಳ ಮೇಡಮ್. ಇದು ಲಿಪಿ ಶಾಸನ ಬೆಳಗ್ಗೆ ತೋರಿಸಲ್ಲ. ಸೊ ಮೇಲ್ಭಾಗದಲ್ಲಿ ವಿಠ್ಠಲ ದೇವರು ಅಂತ ಓದ್ಬೋದು. ಸ್ವಸ್ತಿ ವಿಜಯಬದ್ಧೀಯ 1435ನೇಯ ಅಷ್ಟು ಮಾತ್ರ ಓದಕ್ಕೆ ಬರುತ್ತೆ ಮೇಡಮ್ ನನಗೆ. ನೆಕ್ಸ್ಟ್ ಇನ್ನು ಮುಂದಿನ ಕಲ್ತಿಲ್ಲ. ಸೊ ಇಲ್ಲಿ ಇದ್ರದ್ದು ಟ್ರಾನ್ಸ್ಲೇಷನ್ ಮತ್ತೊಂದೆಲ್ಲ ಮಾಡಿದಾರಾ, ಸಿಗುತ್ತಾ ಅದು? ಇಲ್ಲ ಮೇಡಮ್, ಮಾಡಿಲ್ಲ, ಯಾರು ಮಾಡಿಲ್ಲ. ಸೊ ವಿಷ್ಣುವಿನ ದ್ವಾರಪಾಲಕರು ಇಲ್ಲಿ ಚಿಕ್ಕದಾಗಿದೆ, ಜಯ ಮತ್ತು ವಿಜಯ. ಸೊ ಮಧ್ಯದಲ್ಲಿ ಕಾಣಿಸುತ್ತಲ್ಲ ಅದು ಗಜಲಕ್ಷ್ಮಿ. ಗಜಲಕ್ಷ್ಮಿ ಗರ್ಭಗುಡಿಗೆ ಶೋಭೆ. ಇದು ಸೀಲಿಂಗ್ ನೋಡಿ ಮೇಡಮ್, ಇದು 14th ಸೆಂಚುರಿ, 14ನೇ ಶತಮಾನ ಕೊನೆ ಭಾಗದಲ್ಲಿ ಇರ್ತಕ್ಕಂಥ ಸೀಲಿಂಗ್ ಇದು. ಸೊ ಈ ಕಡೆ ನೋಡಿ ಎಲ್ಲ ರಿನೋವೇಷನ್ ಮಾಡಿದ್ದಾರೆ. ಸೊ ಬಿದ್ದೋಗಿದೆಲ್ಲ. ಸೊ ಪಿಲ್ಲರ್ ಮತ್ತು ಹಳೇದಾಗಿರುತ್ತೆ. ಸೊ ಮೇಲ್ಭಾಗದಲ್ಲಿ ಸೀಲಿಂಗ್ ಮಾತ್ರ ಹೊಸದಿದೆ. ಇದಕ್ಕೆಲ್ಲ ಏನು ಬಳಸಿದ್ದಾರೆ ಸರ್? ಇದು ಪ್ಲಾಸ್ಟ್ರಿಂಗ್ಗೆ ಆಗಿನ ಕಾಲದಲ್ಲಿ ಅದೇ ಗಾರೆ ಲೇಪನ ಮಾಡ್ತಾಯಿದ್ರು. ಅದು ಬಿಟ್ಟರೆ ಏನಿಲ್ಲ. ಇವಾಗೆಲ್ಲ ಸಿಮೆಂಟ್ ಯೂಸ್ ಮಾಡ್ತೀವಿ ನಾವೆಲ್ಲ. ಹೌದು. ಮುಂಚೆಲ್ಲ ಗಾರೆ ಇತ್ತು, ಗಾರೆನೇ ಪೇಸ್ಟು, ಅದೇ ಸಿಮೆಂಟ್ ಥರ ಅದನ್ನೇ ಬಳಸ್ತಾ ಇದ್ರು ಜಾಸ್ತಿ. ಇಲ್ಲಿ ನೋಡಿ, ಇದು ಉಗ್ರ ನರಸಿಂಹ, ಹಿರಣ್ಯಕಶಿಪುನ ಹೊಟ್ಟೆ ಮೂಲಕ ಹೊಟ್ಟೆ ಬಗಿತಾ ಇದ್ದಾನೆ. ಇವರು ಮಂಗೋಲಿನ ಕುಂಫು ಅಂತ ಹೇಳ್ತಾರೆ ಹಂಗೆ. ಸೊ ಅವರು ಡ್ರೆಸ್ಸಸ್ ನೋಡಿ, ಅವ್ರದ್ದು ಮೇಲೆ ಜಡೆ ಗಂಟು ಹಾಕಿದ್ದಾರೆ. ಸೊ 2 ಜಡೆ ಬಿದ್ದಿದೆ. ಸೊ ಕಿವಿಲಿ ಓಲೆ ಇದೆ. ಅವ್ರ ಡ್ರೆಸ್ಸು. ಯಶೋದೆ ಕೃಷ್ಣ ತಾಯಿ ಬೆಣ್ಣೆ ಕಡೆ ಕಾಲಕ್ಕೆ ಕಡಿತಾ ಇರ್ತಾಳೆ. ಸೊ ಬೆಣ್ಣೆ ತಿಂತಾ ಇದ್ದಾನೆ. ಸೊ ಬೆಣ್ಣೆ ತಿಂದ ತಕ್ಷಣ ಖುಷಿ ಆಗುತ್ತೆ. ಡ್ಯಾನ್ಸ್ ಮಾಡ್ತಾಯಿದ್ದೆ ನೋಡಿ ಕೃಷ್ಣ ಕೆಳಗಡೆ. ಭಾಳ ಕೃಷ್ಣ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ನಾವು ಸ್ವೀಟ್ ತಿಂದಾಗ ಖುಷಿ ಆಗುತ್ತಲ್ಲ, ಅದೇ ಥರ ಕೃಷ್ಣಗೆ ಬೆಣ್ಣೆ ಇಷ್ಟ. ಬೆಣ್ಣೆ ತಿಂದಾಗ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೇಲೆ ನೋಡಿ ಅಂಬೆಗಲ್ಲಿ ಹೋಗ್ತಾಯಿದ್ದೀನಿ ಕೃಷ್ಣ. ಸೊ ರೈಟಲ್ಲಿ ನೋಡಿ ಕೃಷ್ಣನ ಮುಖ ಕಾಣಿಸುತ್ತೆ, ಲೆಫ್ಟಲ್ಲಿ ನೋಡಿ ಯಶೋದ ಮುಖ ಕಾಣಿಸುತ್ತೆ. ಅಬ್ಸರ್ವ್ ಮಾಡಿ. ರೈಟಲ್ಲಿ ನಿಮ್ಮ ರೈಟ್ ಕೃಷ್ಣ ಕಾಣ್ತಾನೆ, ಲೆಫ್ಟಲ್ಲಿ ಯಶೋದ ಕಾಣ್ತಾನೆ ನೋಡಿ. ಲೆಫ್ಟಿಗೆ ಬನ್ನಿ, ಯಶೋದ ಕಾಣ್ತಾಳೆ. ತಾಯಿ ಮತ್ತು ಮಗ ಇಬ್ಬರು ಇದ್ದಾರೆ. ಸೊ ಇವರು ವಿಷ್ಣುವಿನ ದ್ವಾರಪಾಲಕರು. ಜಯ ಇಲ್ಲಿ ದೊಡ್ಡದಾಗಿದೆ, ಸಿಂಗಲ್ ಸ್ಟೋನ್ ಇದು. ಜಯ ಮತ್ತು ವಿಜಯ ಇಲ್ಲ. ಇದು ಇಂಟರ್ಲಾಕ್ ಸಿಸ್ಟಮ್ ಮೇಡಮ್. ಇಲ್ಲಿ ನೋಡಿ ಈ ಕಡೆ. ಸೊ ಈ ಥರ ಒಂದು ಹೋಲ್ ಮಾಡಿಬಿಟ್ಟು ಅದರಲ್ಲಿ ಫಿಕ್ಸ್ ಮಾಡ್ತಾಯಿದ್ರು. ವಿಜಯ ಮಾತ್ರ ಇದ್ದಾರೆ, ವಿಜಯ ಇದ್ದಾರೆ, ಜಯ ಇಲ್ಲ. ಸೊ ಸೀಲಿಂಗ್ ಬಿತ್ತಲ್ಲ, ಅದು ಬಿದ್ದೋಗಿದೆ. ಅಂದರೆ ಜಯ ಕೂಡ ಹಿಂಗೆ ಇದ್ದಿದ್ದು. ಸೊ ಅದು ವಿಜಯನ ತಲೆ ಇದಲ್ಲ, ಅದು ಪ್ರಾಪರಾಗಿ ವಿಜಯನ ತಲೆ ಅಲ್ಲ, ಅದು ಜಯನ ತಲೆ. ಅದನ್ನು ತಂದು ಫಿಕ್ಸ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ರು ಇಲ್ಲೆಲ್ಲ ಇದು ಫಿಕ್ಸ್ ಮಾಡಿದ್ರು ನೋಡಿ, ಕಾಣಿಸುತ್ತೆ. ಇದು ಜೈನ್ ತಲೆ ರುಂಡ. ಸೊ ಬೆಣ್ಣೆ ಜಾಸ್ತಿ ತಿಂತಾನೆ ಕೃಷ್ಣ. ಸೊ ಅವ್ರ ತಾಯಿ ಬೈತಾಳೆ, ಎಷ್ಟೊಂದು ತಿಂತಿದೆಯಪ್ಪ ಕೃಷ್ಣ ಅಂತೇಳಿ. ಕಿವಿ ಹಿಡ್ಕೊಂಡು ಎಕ್ಸ್ಕ್ಯೂಸ್ ಕೇಳ್ತಾ ಇದ್ದೀನಿ, ಸಾರಿ ಮಮ್ಮಿ ಅಂತೇಳಿ. ಸಾರಿ ಮಮ್ಮಿ ಕಿವಿ ಹಿಡ್ಕೊಂಡ್ರೆ ನಮ್ಮ ಮಕ್ಕಳು ಏನೋ ತಪ್ಪು ಮಾಡೋದಾಗ ಬೈತೀವಲ್ಲ. ಸೊ ಒಂದೆರಡು ಬಡ್ದಾಗ ಸಾರಿ ಅಂತೇಳಿ ಕಿವಿ ಹಿಡಿತಾರಲ್ಲ ಆ ಥರ. ಇದು ಪೀಠ ಮಾತ್ರ ಕಾಣಿಸುತ್ತೆ, 2 ಪೀಠ. ಸೊ ಇದು ಒಂದರಲ್ಲಿ ವಿಠಲ ಇರ್ತಾನೆ, ಸೊ ಇನ್ನೊಂದರಲ್ಲಿ ರುಕ್ಮಿಣಿ ಇರ್ತಾಳೆ. ಸೊ ಮೂರ್ತಿಗಳನ್ನ ಡೆಸ್ಟ್ರಾಯ್ ಮಾಡಿದ್ದಾರೆ, ಹೊಡೆದಾಕಿದ್ದಾರೆ. ಸೊ ಮೂರ್ತಿ ಇತ್ತು ಅನ್ನೋದಕ್ಕೆ ಹೊರಗಡೆ ನಿಮಗೆ ತೋರಿಸಿದಲ್ಲ, ರಥದ ಎಡಭಾಗ ಮತ್ತು ಬಲಭಾಗ, ಅದು ಮಿನಿಯೇಚರ್ ಡೆಮೋ ಪೀಸು ಮಿನಿಯೇಚರ್ ಅಂತ ಹೇಳ್ತೀವಿ. ಸೊ ಅದೇ ಥರದ ಮೂರ್ತಿ ಇಲ್ಲಿರುತ್ತೆ, ಇತ್ತು. ಸೊ ಅವಾಗ ದೀಪ ಹಚ್ತಾ ಇದ್ರು ಮೇಡಮ್, ಇಲ್ಲೆಲ್ಲ ಲೈಟಿಂಗ್. ಸೊ ಎಲ್ಲ ದೇವಸ್ಥಾನದಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಎಲ್ಲ ದೇವಸ್ಥಾನದಲ್ಲಿ ಲೈಟ್ ಹಾಕ್ತಾರೆ,
ಫಾರ್ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಲೈಟಿಂಗ್ ಇಲ್ಲ, ಹೌದು. ದೀಪ ಹಚ್ತಾರೆ, ತೂಗುದೀಪ ಅಂತ ಹೇಳ್ತಾರೆ ಅಲ್ಲಿ, ಮತ್ತು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಟೆಂಪಲಲ್ಲಿ ಹೊರಗಡೆ ಲೈಟ್ ಇದೆ, ಗರ್ಭಗುಡಿಗೆ ಲೈಟ್ ಇರಲ್ಲ. ಸೊ ಲೈಟಿಂಗ್ ಇಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ದೀಪ ಹಚ್ಚುವ ಒಂದು ಪದ್ಧತಿ ಇರುತ್ತೆ. ಸೊ ಇಲ್ಲಿ ಪ್ರದಕ್ಷಿಣೆ ಹಾಕಲಿಕ್ಕೆ ಪಥ ಇದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣೆ ಹಾಕ್ತೀವಿ. ಸೊ ಇಲ್ಲಿ ಜಾಗ ಚಿಕ್ಕದಿದೆ, ಅದಕ್ಕೋಸ್ಕರ ಸೊ ವಿಠ್ಠಲ ಮತ್ತು ರುಕ್ಮಿಣಿಯ ಪಾದದ ಕೆಳಗಡೆ ಹಾಕಲಿ ಅನ್ನೋ ಉದ್ದೇಶಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರದಕ್ಷಿಣೆ ಪಥ. ಸೊ ಅವಾಗೆಲ್ಲ ಮುಂಚೆ ಲೈಟಿಂಗ್ ಇರ್ತಾ ಇರಲಿಲ್ಲ. ಲೈಟಿಂಗ್ ಯಾವ ರೀತಿ ಮಾಡ್ತಾ ಇದ್ರು ಅಂದರೆ ಅದಕ್ಕೆ ಒಂದು ಟೆಕ್ನಿಕ್ ಮಾಡ್ಕೊಂಡಿರ್ತಾರೆ, ಸನ್ ಆ್ಯಂಡ್ ಲೈಟ್ ಸಿಸ್ಟಮ್ ಅಂತೇಳಿ. ಸೊ ದೇವಸ್ಥಾನ ಕೆಳಭಾಗದಲ್ಲಿ ತೊಟ್ಟಿ ಮಾಡಿದ್ದಾರೆ. ಆ ತೊಟ್ಟಿಯಲ್ಲಿ ಮುಂಚೆ ಅಭಿಷೇಕದ ನೀರು ಬೀಳ್ತಾ ಇತ್ತು, ಪ್ರತಿ ಗಂಟೆ ನೀರು ಬೀಳ್ತಾ ಇತ್ತು, ಮತ್ತೊಂದು ನಾರ್ಮಲ್ ವಾಟರ್ ಹಾಕ್ತಾಯಿದ್ರು. ಸೊ ದೇವಸ್ಥಾನದ ಮೇಲ್ಭಾಗದಲ್ಲಿ ಸೀಲಿಂಗಲ್ಲಿ ರಂಧ್ರಗಳನ್ನು ಹಾಕಿದ್ದಾರೆ ಅಲ್ಲಲ್ಲಿ. ಸೊ ಆ ರಂಧ್ರದ ಮುಖಾಂತರ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬೀಳ್ತಾ ಇತ್ತು. ಬಿದ್ದಾಗ ರಿಫ್ಲೆಕ್ಷನ್ ಆಗ್ತಾಯಿತ್ತು, ಬೆಳಕು ಜಾಸ್ತಿ ಆಗ್ತಾಯಿತ್ತು. ಆ ಬೆಳಕಿನ ಸಹಾಯದಿಂದ ಸೊ ಪ್ರದಕ್ಷಿಣೆ ಹಾಕಲಿಕ್ಕೆ ಅನುಕೂಲ ಆಗ್ತಾಯಿತ್ತು ಜನರಿಗೆ. ಈ ಒಂದು ಸಿಸ್ಟಮ್ ಅವ್ರು ಮಾಡ್ಕೊಂಡಿರೋದು, ಇದಕ್ಕೆ ಸನ್ ಆ್ಯಂಡ್ ಲೈಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಒಂದು ರೌಂಡ್ ಹಿಂಗೆ ಬನ್ನಿ, ಹುಷಾರಾಗಿ ಹೋಗಿ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ, ಆರಾಮಾಗಿ ಹೋಗಿ. ಇದು ಪರ್ಷಿಯನ್ ಡ್ಯಾನ್ಸ್, ಡಿಸ್ಕೋ ಡ್ಯಾನ್ಸ್, ಕ್ಯಾಬರೆ ಡ್ಯಾನ್ಸ್, ಇದನ್ನ ಎಲ್ಲರೂ ನೋಡ್ತಾರೆ. ಆವಾಗಲೇ ಮೇಡಮ್ ಡ್ಯಾನ್ಸಿಂಗೆಲ್ಲ ಇರುತ್ತೆ. ನಮಗೆ ಕಾಂಪಿಟೇಟರ್ ಅವರಲ್ಲ, ನಮ್ಮದು ಈ ಥರ ಆದರೆ ಇದು ಈ ಥರ ಇರುತ್ತೆ. ಆ್ಯಕ್ಚುಲಿ ಇದು ಮೇಡಮ್ ಇದು ಯೋಗ ಲಕ್ಷ್ಮಿ. ಹಾಂ ಮೇಡಮ್ ಮಾಡ್ತಿದ್ರು, ಡ್ಯಾನ್ಸಿಂಗ್ ಎಲ್ಲ ನಡೀತಿತ್ತು, ಮಾಡ್ತಾಯಿದ್ರು. ಬೇರೆ ದೇಶ ಬಂದಾಗಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಥರ ದೇವಸ್ಥಾನ ಹೇಳಿ ನೋಡೋದಲ್ಲ, ಅಲ್ಲೆಲ್ಲ ಇರುತ್ತೆ ಈ ಥರ ಡ್ಯಾನ್ಸಸ್ ಎಲ್ಲ ಮಾಡ್ತಿರ್ತಾರೆ. ಎಸ್. ಸೊ ಇದು ಯೋಗ ಲಕ್ಷ್ಮೀ ನರಸಿಂಹ ಹಂಪಿಲಿ ಇದೇ ಥರ ಇತ್ತು. ಇದು ನೋಡ್ಕೊಂಬಿಡಿ, ಇದು ನಮಗೆ ಫೈನಲ್ ಇದು ಒರಿಜಿನಲ್ ಪಿಕ್ಚರ್ ಆಗುತ್ತೆ. ಅಲ್ಲಿ ಮೇಲೆ ಆದಿಶೇಷ ಇದ್ದಾನೆ. ಸೊ ಇಲ್ಲಿ ಆದಿಶೇಷ ಇಲ್ಲ ಮಾತ್ರ. ಇದು ಯೋಗ ಲಕ್ಷ್ಮೀ ನರಸಿಂಹ, ಅದು ಹಂಪಿಲಿದೆ. ಇನ್ನೊಂದು ಅವರ್ ಆಗುತ್ತೆ ಅಲ್ಲಿ ಹೋಗೋಕ್ಕೆ. ಅಲ್ಲಿ ಲಕ್ಷ್ಮಿ ಇಲ್ಲ, ಈ ಲಕ್ಷ್ಮಿ ಕೈ ಮಾತ್ರ ಕಾಣಿಸುತ್ತೆ, ಕೈ ಗುರುತು ಮತ್ತು ಬೆಳೆ ಗುರುತು ಕಾಣಿಸುತ್ತೆ ಅಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಅದಾಗುತ್ತೆ. ಸೊ ಕಾಲೆಲ್ಲ ಕಟ್ ಮಾಡಿದ್ರೆ ಇದನ್ನು ಮರುಜೋಡಣೆ ಮಾಡಿ ರಿನೋವೇಷನ್ ಮಾಡಿ ಕೆಳಗಡೆ ಕಲ್ಲನ್ನು ಕೊಟ್ಟು ಪಟ್ಟಿ ಹಾಕಿದ್ದಾರೆ ಗ್ರಿಪ್ಗೋಸ್ಕರ. ಇದು ನೋಡಿದ್ರೆ ಐಡಿಯಾ, ಅದು ನೋಡಿದ್ರೆ ಇದು ಐಡಿಯಾ ಬರುತ್ತೆ, ಇದೇ ಥರ ಇತ್ತು ಒರಿಜಿನಲ್ ಆ ಕಡೆ ಇರುತ್ತೆ ಅಂತ. ಈ ಮರಕ್ಕೆ 167 ವರ್ಷದ ಇತಿಹಾಸ ಇದೆ. ಸೊ ಅದು ಯಾವ ರೀತಿ ಗ್ಯಾರಂಟಿ ಮೇಲೆ ಹೇಳ್ತೀವಿ ಅಂತಂದರೆ 1856ರಲ್ಲಿ ಅಲೆಕ್ಸಾಂಡರ್ ಗ್ರೀನ್ಲಾ ಅನ್ನೋರು ಫೋಟೋಗ್ರಫಿ ಮಾಡಿದ್ದಾರೆ. ಸೊ ಆ ಫೋಟೋಗ್ರಫಿ ಮಾಡಿದಾಗ ಈ ಮರ ಕಾಣಿಸುತ್ತೆ ಇತ್ತು ಆವಾಗಿಂದ. ಬಟ್ ಇದಕ್ಕೆ ನೀರು ಯಾರೂ ಹಾಕಲ್ಲ. ಸೊ ನ್ಯಾಚುರಲ್ ಆಗಿ ಬೆಳೆದಿದೆ, ಮಳೆ ಬಂದಾಗ ಮಾತ್ರ ಇದು ನೀರನ್ನು ಕುಡಿಯುತ್ತೆ. ಹೌದು, ಇಲ್ಲಿ ಇದೆ ಮೇಡಮ್. ಇದಕ್ಕೆ ನೀವೇನು ಹೇಳ್ತೀರಾ ನಿಮ್ಮ ಊರ ಕಡೆ? ಶೇಖರ್ ಸರ್ ಕಣಗಲು ಅಂತಾನೂ ಹೇಳ್ತಾರೆ. ಹೌದು, ನಾವು ಇಲ್ಲಿ ಕಣಗಲು ಅಂತ ನ್ಯಾಚುರಲ್ ಬಿಳಿ ಕಣಗಲು ಅಂತ ಹೇಳ್ತೀವಿ ನಾವು ಹಿಂಗೆ. ಸೊ ಒಂದೊಂದು ಊರಲ್ಲಿ ಒಂದೊಂದು ಹೆಸರು. ಅಂದ್ರೆ ನೀವು 100 years ಬ್ಯಾಕ್ ಬುಕ್ಕಲ್ಲಿ ಈ ಮರ ಇತ್ತು, ಪಿಕ್ಚರಲ್ಲಿ ಮರ ಇತ್ತು ಅಂತ ಅಂದ್ರಲ್ಲ, ಅವಾಗ ಹೀಗೆ ಇತ್ತ ಚಿಕ್ಕದಿತ್ತು? ಇಲ್ಲ ಮೇಡಮ್, ಇಷ್ಟೇ ಇತ್ತು. ಇದು ಇಷ್ಟೇ ಇತ್ತು ಅಂದ್ರೆ ಇದು ಅದಕ್ಕಿಂತನೂ ಹಿಂದಿಂದು. ಬಟ್ ಇವಾಗ ನಮಗೆ ಗೊತ್ತಾಗತ್ತೆ ಹಿಂದಿಂದು ಇತ್ತು ಅಂತೇಳಿ. ಅದು ಗ್ಯಾರಂಟಿ ಅಂದರೆ ಅದು ಫೋಟೋಗ್ರಫಿ ಮಾಡಿದಾಗ ಈ ಥರ ಇದೇ ಥರ ಇರುತ್ತೆ. ಇದು ಇನ್ನೂ ಜಾಸ್ತಿ ಬೆಳೆದಿಲ್ಲ, ಬೆಳಕು ಹೋಗಿಲ್ಲ, ಹೂವು ಮಾತ್ರ ಬೆಳುತ್ತೆ. ಹೂವೆಲ್ಲ ಆಟೋಮೆಟಿಕಲ್ ಗಾಳಿಗೆಲ್ಲ ಉದುರುತ್ತೆ ಮೇಡಮ್. ಇದು ನಾವು ಬಿಳಿ ಕಣಗಲು ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಸರ್ ಇದು ಮಾರ್ಕೆಟ್ ಇವೆಲ್ಲ ಸಾಮಗ್ರಿಗಳು ಅಂದರೆ ಹಣ್ಣು, ಹೂವು, ಕಾಯಿ, ಈ ಥರ ಎಲ್ಲ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು.